ಎಸ್ ಇಲ್ಲಿ ಸೆಮಿಫೈನಲ್ ತೀರ್ಪು ಬರ್ತಾ ಇದ್ದಂತೆ ಯಾರ್ಯಾರ ಪ್ರತಿಕ್ರಿಯೆ ಹೇಗೆ ಬರ್ತಾ ಇದೆ ಅನ್ನೋಂಥದ್ದನ್ನ ನಾವು ನೋಡ್ತಾ ಇದ್ವಿ. ಉಮರ್ ಅಬ್ದುಲ್ಲಾ ಅವರ ಮಾತನ್ನ ಗಮನಿಸಿದಾಗ ಅವರು ತುಂಬ ಹಿಂದೆ ಹೇಳಿದಂಥ ಒಂದು ಮಾತು ನೆನಪಾಯಿತು. 2016-17 ಇರಬೇಕು, ನಾವು 19ರ ಚುನಾವಣೆಗೆ ಸ್ಪರ್ಧಿಸುವಂಥದ್ರಲ್ಲಿ ಅಗತ್ಯ ಇಲ್ಲ ಅಥವಾ ಹೋರಾಟ ನಡೆಸೋಲ್ಲ ಅಗತ್ಯ ಇಲ್ಲ, 24ರ ಚುನಾವಣೆಯಲ್ಲಿ ನೋಡೋಣ ಅನ್ನುವಂಥ ಮಾತನಾಡಿದರು. ಆದರೆ 24 ಹತ್ತಿರ ಬರ್ತಾ ಇದ್ದಂತೆಯೇ ಉಮರ್ ಅಬ್ದುಲ್ಲಾ ಅವರ ಮಾತು ಈ 4 ರಾಜ್ಯಗಳ ಫಲಿತಾಂಶ ಬರ್ತಾ ಇದ್ದಂತೆಯೇ ಇಲ್ಲ ಹಿಂಗೆ ಆದರೆ ಕಷ್ಟ ಅನ್ನುವಂಥದ್ರ ಮಟ್ಟಿಗೆ ಈಗಲೇ ಬಂದರೆ ಇವರು ಯಾವ ಸ್ವರೂಪದಲ್ಲಿ ಹೋರಾಟವನ್ನು ನಡೆಸ್ತಾರೆ ಅನ್ನುವಂಥ ಅನುಮಾನ ಇದ್ದೇ ಇರುವಂಥದ್ದು. ಹೀಗೆ ನಾನಾ ಸ್ವರೂಪಗಳಲ್ಲಿ ಈ ಫಲಿತಾಂಶ ಪ್ರಭಾವವನ್ನು ಬೀರ್ತಾ ಇದೆ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ ಅಷ್ಟೇ ನಮ್ಮ ಕಣ್ಣ ಮುಂದೆ ಇರುವಂಥದ್ದು. ಸಾಕಷ್ಟು ವಿಚಾರಗಳು ಇಲ್ಲಿ ಇದ್ದೇ ಇದ್ದಾವೆ. ಯಾಕಂದರೆ ಹೌದು, ಇದನ್ನು ಫೈನಲ್ಗಿಂತ ಮುಂಚಿತವಾದಂತಹ ಸೆಮಿಫೈನಲ್ ಅಂತೇಳಿ ನಾವು ಕರಿತಾ ಇದ್ವಿ. ಕಾರಣ ಇಷ್ಟೇ, ಮುಂದಿನ 5 ತಿಂಗಳಲ್ಲಿ ಲೋಕಸಭೆ ಚುನಾವಣೆ ನಡೆದಿದೆ, ಅದರ ಕಾರಣಕ್ಕೆ ಇದನ್ನು ಸೆಮಿಫೈನಲ್ ಅಂತೇಳಿ. ಸೆಮಿಫೈನಲ್ ಹೌದು ಅಂತೇಳಿ ಒಪ್ಪಿಕೊಳ್ಳೋರು ಇದ್ದಾರೆ, ಸೆಮಿಫೈನಲ್ ಅಲ್ಲ ಅಂತೇಳಿ ಒಪ್ಪಿಕೊಳ್ಳುವಂಥ ವಾದವೂ ಕೂಡ ಇದ್ದೇ ಇರುತ್ತೆ. ಯಾಕಂದರೆ ಯಾರು ಗೆಲ್ತಾರೆ ಅವರ ಪಾಲಿಗೆ ಇದು ಸೆಮಿಫೈನಲ್ ಗೆಲುವಾಗುತ್ತೆ, ಯಾರು ಇಲ್ಲಿ ಸೋತಿದ್ದಾರೆ ಅವ್ರಿಗೆ ಇದೇನು ಸೆಮಿಫೈನಲ್ ಅಲ್ಲ, ಅಲ್ಲಿ ಬೇರೆ ಅಜೆಂಡಾ ಇರುತ್ತೆ, ಬೇರೆ ಜೆಂಡಾ ಇರುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿಕೊಂಡು ತಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗಬಹುದು. ಅದು ಇದ್ದೇ ಇರುವಂಥದ್ದು ರಾಜಕೀಯ ಅಂದಮೇಲೆ ಇಂಥವೆಲ್ಲವೂ ಕೂಡ ಇರಲೇಬೇಕಾಗುತ್ತೆ ಕೂಡ. ಆದರೆ ಕೆಲವೊಂದು ಪ್ರಮುಖ ಅಂಶಗಳನ್ನು ನಾವು ಈ ಒಂದು ಜನ ಬರೆದಿರುವಂತಹ ತೀರ್ಪಿನ ಆಧಾರದಲ್ಲಿ ಗುರುತಿಸಲೇಬೇಕಾಗತ್ತೆ. ಯಾವ್ಯಾವ ಕಾರಣಗಳು, ಯಾವ್ಯಾವ ವಿಚಾರಗಳು ಈ ಬಾರಿ ಜನರ ಮುಂದೆ ಪ್ರಸ್ತಾಪ ಆಗಿದ್ವಲ್ಲ, ಅವುಗಳ ಆಧಾರದ ಮೇಲೆ ಯಾವುದಕ್ಕೆ ಮೇಲುಗೈ ಸಿಕ್ಕಿದೆ, ಯಾವುದನ್ನು ಜನ ತಿರಸ್ಕರಿಸಿದ್ದಾರೆ, ಇದು ಬಹಳ ಮುಖ್ಯವಾಗಿ ನಡಿಬೇಕಾಗಿರುವಂತಹ ಚರ್ಚೆ. ಅದರ ಸುತ್ತಲೂ ಕೂಡ ಬಹಳ ಮುಖ್ಯವಾದಂಥ ಒಂದು 5 ಅಂಶಗಳನ್ನು ಮುಂದಿಟ್ಟುಕೊಂಡು ಚರ್ಚೆಯನ್ನು ನಡೆಸೋಣ. ನಮ್ಮ ಜೊತೆಗೆ ಇದರಲ್ಲಿ ಈ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ಮುಖ್ಯ ವಕ್ತಾರರಾಗಿರುವ MG ಮಹೇಶ್ ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಕಾಂಗ್ರೆಸ್ ವಕ್ತಾರರಾಗಿರುವ ಅನಿಲ್ ಕುಮಾರ್ ಅವರು ಕೂಡ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತೆಲಂಗಾಣದಿಂದ ನಮ್ಮ ಜೊತೆಗೆ ಹೈದರಾಬಾದ್ನಿಂದ ರಾಜಕೀಯ ವಿಶ್ಲೇಷಕರಾಗಿರುವ ವಿಕ್ಕಿ ಗೋಕವರಪು ಅವರು ನಮ್ಮೊಂದಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಹಿರಿಯ ಪತ್ರಕರ್ತರಾಗಿರುವ BS ಅರುಣ್ ಅವರು ಕೂಡ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಬಹಳ ಮುಖ್ಯವಾಗಿರುವಂಥ ಒಂದು ಅಂಶವನ್ನು ಇಲ್ಲಿ ಕೈಗೆತ್ತಿಕೊಳ್ಬೇಕಾಗಿರುವಂಥದ್ದು ಏನಂದರೆ ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಮೋದಿ ಕಿ ಗ್ಯಾರಂಟಿ ಅನ್ನುವಂಥದ್ದು. ಯಾಕಂದರೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಹೋಯಿತು. ಕರ್ನಾಟಕದ ಗೆಲುವು ಸಹಜವಾಗಿಯೇ ಕಾಂಗ್ರೆಸ್ಗೆ ಉತ್ಸಾಹವನ್ನು ಕೊಟ್ಟಿತ್ತು. ಇದೇ ಗ್ಯಾರಂಟಿಗಳ ಮೂಲಕ ಗೆಲುವನ್ನು ದಾಖಲಿಸ್ಕೊಳ್ಬೋದು ಅಂತೇಳಿ. ಯಾವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಯನ್ನು ದೊಡ್ಡ ಮಟ್ಟದಲ್ಲಿ ಹೇಳಿಕೊಂಡು ಗೆಲುವನ್ನು ದಾಖಲಿಸ್ಕೊಳ್ಳಲು ಯಶಸ್ವಿ ಆಯಿತು, ಪ್ರಧಾನಿ ಮೋದಿಯವರು ರಾಜಸ್ಥಾನದಲ್ಲಿ ಒಂದು ಭಾಷಣವನ್ನು ಮಾಡಿದರು. ಅಲ್ಲಿ ಅವರು ಮೊದಲ ಬಾರಿಗೆ ಮೋದಿ ಕಿ ಗ್ಯಾರಂಟಿ ಅನ್ನುವಂಥದ್ದನ್ನು ಹೇಳಿದರು. ನಾನು ಏನು ಗ್ಯಾರಂಟಿಯನ್ನು ಜಾರಿಗೊಳಿಸ್ತೀನಿ ಅನ್ನೋಂಥದ್ದು ಹೇಳಿದರು. ಅದಾದ ನಂತರ ಭೋಪಾಲ್ನಲ್ಲಿ ಒಂದು ದೊಡ್ಡ ಸಮಾವೇಶ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಮಾವೇಶ ನಡೆದಿತ್ತು. ಅಲ್ಲಿ ಮೋದಿ ಕಿ ಗ್ಯಾರಂಟಿಯನ್ನು ಇಂಡಿಯಾ ಒಕ್ಕೂಟಕ್ಕೆ ಉತ್ತರವಾಗಿ ಅವರು ಕೊಡುವಂತಹ ಕೆಲಸವನ್ನು ಮಾಡಿದರು. ಮುಂದಿನ ದಿವಸಗಳಲ್ಲಿ ಈ ಮೋದಿ ಗ್ಯಾರಂಟಿ ಅನ್ನುವಂಥದ್ದು ನಾನಾ ಸ್ವರೂಪಗಳಲ್ಲಿ ಚರ್ಚೆಯಾಗಿದ್ದಾವೆ. ನಾನಾ ಸ್ವರೂಪಗಳಲ್ಲಿ ಅದು ಮೋದಿ ಗ್ಯಾರಂಟಿ ಅನ್ನೋದು ಸ್ಕೀಮ್ಗಳಿಗೆ ಸೀಮಿತ ಆಗಿಲ್ಲದೇ ಎದುರಾಳಿಗಳನ್ನು ಕಟ್ಟಿ ಹಾಕುವ ಅಥವಾ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ, ಭ್ರಷ್ಟರನ್ನು ಜೈಲಿಗಟ್ಟುವ ಈ ರೀತಿಯಂಥ ಗ್ಯಾರಂಟಿಗಳ ಪ್ರಸ್ತಾಪವೂ ಕೂಡ ನಡೆದಿತ್ತು. ಹೀಗಾಗಿಯೇ ಸೆಮಿಫೈನಲ್ನ ಈ ಒಂದು ಚುನಾವಣೆಯ ಗೆಲುವಿನ ಸಂದರ್ಭದಲ್ಲಿ BJP ಮುಂದಿಟ್ಟಿದ್ದಂತಹ ಮೋದಿ ಗ್ಯಾರಂಟಿ, ಕಾಂಗ್ರೆಸ್ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಕೂಡ ಗೆಲುವನ್ನು ಸಾಧಿಸಿಕೊಂಡಿದೆ ಮತ್ತು ಆ ರಾಜ್ಯದಲ್ಲಿ ಗೆಲುವು ಕೂಡ ಅದು ಸುಲಭದ ಮಾತಾಗಿರಲಿಲ್ಲ. ಕಾಂಗ್ರೆಸ್ಗೂ ಕೂಡ ಇದು ಸಹಜವಾಗಿಯೇ ನೈತಿಕವಾಗಿ ಕಾಂಗ್ರೆಸ್ಗೂ ಒಂದು ದೊಡ್ಡ ಶಕ್ತಿಯನ್ನು ಕೊಡುವಂತಹ ಗೆಲುವು ಅನ್ನೋದರಲ್ಲಿ ಅನುಮಾನ ಇಲ್ಲ. ಯಾವುದು ತೆಲಂಗಾಣಕ್ಕೆ ಸೀಮಿತವಾಗಿ ನೋಡಿದರೆ. ಆದರೆ 2 ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ ಅದನ್ನು ಕಳ್ಕೊಂಡಿದೆ. ಅಲ್ಲೂ ಗ್ಯಾರಂಟಿಯನ್ನು ಒಂದಿಷ್ಟು ಕಂತುಗಳಲ್ಲಿ ಕೊಡುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿತ್ತು. ಹಾಗಾದರೆ ಕಾಂಗ್ರೆಸ್ನ ಗ್ಯಾರಂಟಿ, ಕೊಟ್ಟಿರುವ ಗ್ಯಾರಂಟಿಯ ಮೇಲೂ ಕೂಡ ಜನಕ್ಕೆ ಯಾಕೆ ಭರವಸೆ ಮೂಡಲಿಲ್ಲ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಮಹೇಶ್ ಅವರೇ, 3 ರಾಜ್ಯವನ್ನು ಗೆದ್ದಿದ್ದೀರಿ. ನಿನ್ನೆ ನಾವು ಡಿಬೇಟ್ ಮಾಡುವ ಸಂದರ್ಭದಲ್ಲಿ ಬಹಳ ವಿಶ್ವಾಸ ಇತ್ತು ನಿಮ್ಮ ಮಾತುಗಳಲ್ಲಿ. ಇಲ್ಲ, ನಾವು ಇಷ್ಟು ಸೀಟ್ಗಳನ್ನು ಗೆಲ್ತೀವಿ, ಅಥವಾ ತೆಲಂಗಾಣದಲ್ಲೂ ಕೂಡ ಲೈಕ್ ಡಬಲ್ ಡಿಜಿಟ್ ಹೋಗ್ತೀವಿ. ಡಬಲ್ ಡಿಜಿಟ್ ಸೋಫಾರ್ 9 ಸೀಟ್ಗಳಲ್ಲಿ ಮಾತ್ರ ಮುನ್ನಡೆಯಲ್ಲಿ ಇದ್ದರೂ ಕೂಡ ನಿಯರ್ ಬೈ ಲೆಕ್ಕವನ್ನು ನೀವು ಹೇಳಿದ್ರಿ. ಯಾವ ಸ್ವರೂಪದಲ್ಲಿ ಮೋದಿ ಗ್ಯಾರಂಟಿ ಇದು ಕೆಲಸ ಮಾಡಿದೆ ಅನ್ನುವಂಥದ್ದು ನಿಮ್ಮ ವಿಶ್ವಾಸ? ನಾನು ನಿನ್ನೆ ನಿಮಗೆ ಹೇಳಿದೆ, ಎಕ್ಸಿಟ್ ಪೋಲ್ಗಳು ಏನೇ ಇದ್ದರೂ ಕೂಡ ವಾಸ್ತವ ಸಂಗತಿ ಬಹಳ ಬದಲಾಗಿದೆ. ನನಗೆ ಅದರದ್ದು ಅರಿವಿದೆ ಅಂತೇಳಿ ನಾನು ಈ 3 ಹೇಳಿದ್ದೆ. ತೆಲಂಗಾಣ ವಿಚಾರ ಕೂಡ ನಾನು ತಮಗೆ ತಿಳಿದಿದೆ. ಓಕೆ, ಅದನ್ನು ಉಲ್ಲೇಖ ಮಾಡೋದಕ್ಕೆ ಧನ್ಯವಾದ. ಪ್ರಶ್ನೆ ಇರ್ತಕ್ಕಂಥದ್ದು ಏನು ಗ್ಯಾರಂಟಿ ಅಂತಕ್ಕಂಥ ಏನು ಕಲ್ಪನೆಯನ್ನು ಕಾಂಗ್ರೆಸ್ ಮಾಡಿದ್ರು, ಅದು ಬಹಳ ಟೊಳ್ಳಿತ್ತು. ಅದರಲ್ಲಿ ಮುಂದಿನ ಒಂದು ಏನು ಅವರು ಉಲ್ಲೇಖ ಮಾಡ್ತಾಯಿದ್ರು ಎಂಪವರ್ಮೆಂಟು, ಆ ಎಂಪವರ್ಮೆಂಟ್ ಮಾಡೋ ಅಂಥ ಯಾವ ಸಬ್ಸ್ಟೆನ್ಸು ಅದರಲ್ಲಿ ಇರಲಿಲ್ಲ.
ಯಾವ ಸಬ್ಸ್ಟೆನ್ಸು ಇರಲಿಲ್ಲ. ಅದು ಕಾಂಗ್ರೆಸ್ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ಅಂದರೆ ಅಧಪತನಕ್ಕೆ ಹೋಗ್ಬಿಟ್ಟಿತ್ತು ಕಾಂಗ್ರೆಸ್ ಅಂತಕ್ಕಂಥದ್ದು. ದೇಶದಲ್ಲಿ ಅಷ್ಟು ದೊಡ್ಡದಾದಂಥ ಒಂದು ಪುರಾತನ ರಾಜಕೀಯ ಪಾರ್ಟಿ, ಇಟ್ಸ್ ಎ ಓಲ್ಡ್ ಪಾರ್ಟಿ. ಇಡೀ ದೇಶದ ಪ್ಯಾನ್ ಇಂಡಿಯಾ ಒಳಗಡೆ ಅದಕ್ಕೆ ಎಲ್ಲೂ ಕೂಡ ಸಮರ್ಥನೆ ಇರಲಿಲ್ಲ. ರಾಜ್ಯಗಳಲ್ಲಿ ಅದು ಜೂನಿಯರ್ ಪಾರ್ಟ್ನರ್ಸ್. ಒಂದು ಕಾಲದಲ್ಲಿ ವಿಜೃಂಭಿಸಿದಂಥ ಕಾಂಗ್ರೆಸ್ಸು ಅನೇಕ ರಾಜ್ಯಗಳಲ್ಲಿ ಜೂನಿಯರ್ ಪಾರ್ಟ್ನರ್ ರೂಪದಲ್ಲಿ ಪರಿವರ್ತನೆ ಆದಂಥ. ಅದಕ್ಕೆ ಒಂದು ಡೆಸ್ಪರೇಷನ್ ಇತ್ತು, ಹೇಗಾರು ಮಾಡಿ ನಾವು ಮತ್ತೆ ಸ್ಟ್ರೀಮ್ ಲೈನಿಗೆ ಬರಬೇಕು ಅಂತೇಳಿ. ಅದಕ್ಕೆ ಕರ್ನಾಟಕದಲ್ಲಿ ಈ ಒಂದು ಯಾರೋ ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ ಕೊಟ್ಟಂಥ ಸೆಫಾಲಜಿಸ್ಟ್ಗಳು ಇಲ್ಲ ಕಾಂಟ್ರಾಕ್ಟರ್ಸ್ಗಳು ಕೊಟ್ಟಂಥ ಮಾತಿನ ಮೇಲೆ ಈ ಒಂದು ಏನು ಗ್ಯಾರಂಟಿಗಳನ್ನ ಕೊಡ್ತು. ಆ ಗ್ಯಾರಂಟಿಗಳಿಗೆ ಕರ್ನಾಟಕದ ಜನ ಒಂದು ಸ್ವಲ್ಪ ಸಮರ್ಥನೆ ಕೊಟ್ಟಿದ್ದು ಕೂಡ ಸತ್ಯ. ನಾನು ಅದನ್ನು ಅಲ್ಲಿಗೆಳೆಯೋದಿಲ್ಲ, ಅದನ್ನು ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಆ ಒಂದು ಕಮಿಟ್ಮೆಂಟ್ ಅಂತ ಏನಿತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಆಗ ಕಾಂಗ್ರೆಸ್ಸಿನ ನಿಜ ಬಣ್ಣ ಜನಕ್ಕೆ ಅರ್ಥ ಆಗ್ತಾ ಬಂತು. ಯಾವುದೂ ಕೂಡ ಗ್ಯಾರಂಟಿ ಅಂತ ಹೇಳೋರು ಜನರಿಗೆ ನಂಬಿಕೆ ಏನು ಕೊಟ್ಟಿದ್ರು, ಆ ನಂಬಿಕೆ ಅಂತಕ್ಕಂಥ ಮಾತೇನಿದೆ ಅದನ್ನು ಅನುಷ್ಠಾನ ಮಾಡಬೇಕಾದಂಥ ಸಂದರ್ಭದಲ್ಲಿ ಅದರ ಗೋಮುಖತನದ ಪರಿಚಯ ಆಗ್ತಾ ಹೋಯಿತು. ಮೊದಲನೇದಾಗಿ ಉದಾಹರಣೆ ಹೇಳಬೇಕು ಅಂದರೆ ಅನ್ನಭಾಗ್ಯ ಅಂತ ಹೇಳಿದ್ರು. ಮೊದಲು 10 kg ಅಂತ ಹೇಳಿದ್ರು. 10 kg ಕೊಟ್ಟಂಥ ಸಂದರ್ಭದಲ್ಲಿ 5 kgಗೆ ಬಂತದು. ಅದು ಕೇಂದ್ರ ಸರ್ಕಾರ ಕೊಡೋದು. ಅದರಲ್ಲಿ ತನ್ನ ಕಮಿಟ್ಮೆಂಟು, ತನ್ನ ಬದ್ಧತೆ, ತಾನು ಒಂದು ಮಾತಿಗೆ ಒಂದು ಜನಕ್ಕೆ ಒಂದು ಬದ್ಧತೆ ಅಲ್ಲ. ಭಾರತ ಪ್ರತಿಯೊಬ್ಬ ಮನುಷ್ಯನ ಮೇಲೆ ನಿಂತಿರೋದೇ ಮಾತಿನ ಮೇಲೆ ನಡೆ ಅಂತ. ಆ ವಿಶ್ವಾಸದ ಕೊರತೆ ಅಲ್ಲಿ ಎದ್ದು ಕಾಡ್ತು. ಯಾಕಂದರೆ ಇಡೀ ದೇಶದಲ್ಲಿ ನಾವು ಗರೀಬ್ ಕಲ್ಯಾಣದಲ್ಲಿ 80 ಕೋಟಿ ಕುಟುಂಬಗಳು ಕೊಡ್ತಾಯಿದ್ವಿ. ಆದರೆ ಇವರು ಅದಕ್ಕೆ ತಮ್ಮ ಫೋಟೋ ಹಾಕ್ಕೊಂಡು, ತಮ್ಮ ಭಾವಚಿತ್ರ ಹಾಕ್ಕೊಂಡು ಕೇಂದ್ರ ಸರ್ಕಾರ ಕೊಟ್ಟಂಥ ಅಕ್ಕಿಯನ್ನು ತಮ್ಮದು ಅಂತ ಹೇಳಿ ಜನಗಳಿಗೆ ಮಕ್ಮಲ್ ಟೋಪಿ ಹಾಕುವಂಥ ಕೆಲಸ ಮಾಡಿದ್ರು. ಕರೆಂಟಿನ ವಿಚಾರದಲ್ಲಿ ತಗೊಳ್ಳಿ. ಕರೆಂಟಿನ ವಿಚಾರದೊಳಗಡೆ ಫಸ್ಟ್ 200 ಯೂನಿಟ್ ಅಂತ ಹೇಳಿದ್ರು. 200 ಯೂನಿಟನ್ನು 50%ಗೆ ತಂದರು. ಆ 50% ಅಂತಂದದನ್ನು ಏನು ಮಾಡಿದ್ರು, ಸೇಮ್ ಏನು ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಮಂಕು ಬುದ್ಧಿ ಹಚ್ಚಿ ಮೋಸ ಮಾಡ್ತೋ, ಏನು ಜನ ಬಳಸ್ಕೊಳ್ಳದೆ ಇರೋದಕ್ಕಿಂತ ಹೆಚ್ಚಿನ ಬಿಲ್ ಬರೋ ಅಂಥದ್ದೆಲ್ಲ ಮಾಡ್ತಾವೆ. ನೀವು ಒಂದೊಂದೇ ತೆಗಿತಾ ಹೋಗಿ ಹೀಗೇ. ಅದಾದ ಮೇಲೆ ಮಹಿಳೆಯರಿಗೆ 2,000 ಕೊಡ್ತೀನಿ ಅಂದರು. ಕಾಕಾ ಪಾಟೀಲ್ ಹೆಂಡ್ತಿಗೂ ಅಂದರು, ಸಿದ್ದರಾಮಯ್ಯ ಹೆಂಡ್ತಿಗೂ ಅಂದರು, ಡಿ ಕೆ ಶಿವಕುಮಾರ್ ಹೆಂಡ್ತಿಗೂ ಅಂದರು. ಆದರೆ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾಫ್ಟ್ವೇರ್ ಪ್ರಾಬ್ಲಮ್ಮು ಅಂತ ಅದಕ್ಕೊಂದು ನೆಪವನ್ನು ತೆಗೆದುಕೊಳ್ಳೋಕೆ ಅಂತ. ನಾನು ಏನಕ್ಕೆ ಇದನ್ನು ಹೇಳ್ತು ಅಂತಂದರೆ, ಯಾರು ನಾವು ಭರವಸೆ ಕೊಡೋ ಅಂತ ಆ ಒಂದು ಪಕ್ಷ ಮತ್ತು ಆ ವ್ಯಕ್ತಿಯ ವ್ಯಕ್ತಿತ್ವ ಬಹಳ ಬೆಲೆ ಬರ್ತಕ್ಕಂಥದ್ದು. ಇಲ್ಲಿ ಮೋದಿ ಗ್ಯಾರಂಟಿ ಅಂತ ನಾವು ಹೇಳ್ತೇವೆ. ನಾವು ಈ ರೇವಡಿ ಕಲ್ಚರ್ ಅಂತ ನಾವೇ ಅದನ್ನು ಉಲ್ಲೇಖ ಮಾಡ್ತಾ ಇದ್ವಿ. ನಾವು ಅದು ರೇವಡಿ ಕಲ್ಚರು ಈ ದೇಶದೊಳಗಡೆ ಇದನ್ನು ಫ್ರೀ ಬೀಸ್ ಅಂತ ಕರೀರಿ, ಇಲ್ಲ ವೆಲ್ಫೇರ್ ಸ್ಕೀಮ್ ಅಂತ ಕರೀರಿ. ಇದನ್ನು ಇವತ್ತಿನ ಭಾರತದ ಬೆಳವಣಿಗೆಗೆ ಪೂರಕ ಅಲ್ಲ ಅನ್ನೋದಿತ್ತು, ಜನರಿಗೆ ತಲುಪಿಸ್ಬೇಕು ಅಂತಿತ್ತು. ಯಾಕೆ ಅದನ್ನು ನಾವು ಹೇಳ್ತಿದ್ವಿ ಅಂದರೆ, ದೇಶಕ್ಕೆ ಅವತ್ತಿನ ದಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಶಕ್ಕೆ ಸಂಕಷ್ಟ ಬಂದಾಗ ಹೇಳಿದ್ರು, ದೇಶಕ್ಕೆ ಆಹಾರ ಉತ್ಪಾದನೆ ಕಡಿಮೆ ಇದೆ, ಒಂದು ದಿನ ಏನಾದ್ರು ಉಪವಾಸ ಬಿಡ್ಬೋದಾ ಅಂದರೆ ಜನ ಬಿಟ್ಟರು, ಎಷ್ಟೋ ಜನ ಬಿಟ್ಟರು. ಹಾಗೆ ಮೋದಿಜಿ ದೇಶಕ್ಕೋಸ್ಕರ ನಾವು ಬದುಕಬೇಕು ಅಂತ ತೋರಿಸ್ಬೇಕು ಅಂತೇಳಿ ಒಂದು ಉದಾಹರಣೆ ರೂಪದಲ್ಲಿ ಕೇಳಿದ್ರು, LPG ಗ್ಯಾಸ್ ಸಬ್ಸಿಡಿ ಬಿಟ್ಕೊಡಿ ಅಂತೇಳಿ. ಸಾಮಾನ್ಯ ಅಲ್ಲ ಈ ದೇಶದಲ್ಲಿ 1,60,00,000 ಜನ ಬಿಟ್ಕೊಡೋದಂತಲ್ಲ ದೊಡ್ಡದು. ನನಗೆ ಬೇಡ ಅಂತ ಒಂದು ಸಾಮಾನ್ಯ ಸ್ಮಾಲ್ ಫಿಗರ್ ಅಲ್ಲ ಸರ್ ಅದು. ಅಂದರೆ ದೇಶದ ಸಲುವಾಗಿ ನಾನು ಇರಬೇಕು ಅನ್ನೋ ಅಂಥ ಒಂದು ಮೆಥಡಾಲಜಿನ ಕಲ್ಸಕ್ಕೆ ಹೋಗ್ತಾಯಿದ್ವಿ ನಾವು. ಆದರೆ ಇವರು ಏಕಾಏಕಿ ಈ ರೇವಡಿ ಕಲ್ಚರನ್ನು ತಂದುಬಿಟ್ಟು ಈಗ ನಮಗೆ ಅದ್ರದ್ದು ಏನಾಗ್ಬಿಟ್ಟಿದೆ. ಹೌದು, ಕರ್ನಾಟಕದ ಚುನಾವಣೆಯ ಸೋಲು ನಮ್ಗೆ ಅನೇಕ ಪಾಠಗಳನ್ನು ಕಲಿಸ್ತು ನಮಗಿಲ್ಲ ಅಂತಂತಲ್ಲ. ಆದರೆ ಇದರಲ್ಲಿ ಕೊಟ್ಟಂಥ ಮೋದಿಯವರ ತಾವು ಭಾಳ ಚಂದ ಉಲ್ಲೇಖ ಮಾಡಿದ್ರೆ, ಅವರು ಎಲ್ಲಿ 2 ಕಡೆ ಇದನ್ನು ಉಲ್ಲೇಖ ಮಾಡಿದ್ರು ಚುನಾವಣಾ ಪ್ರಚಾರದಲ್ಲಿ. ಭೂಪಾಲ್ನಲ್ಲಿ ಒಂದು ಕಡೆ ಉಪ ಮಾಡಿದ್ರು, ಮಾಡಿದ್ರು INDA ಕುರಿತು ಮಾಡಿದ್ರು. ನಮ್ಮ ಗ್ಯಾರಂಟಿ ಏನು ಅಂತಂತಂದರೆ, ನಾವು ಒಂದು ಪಾರದರ್ಶಕ ಆಡಳಿತ ಮೊದಲನೇದು ಕೊಡ್ತೀವಿ ಅಂತ ಕಳ್ತದ್ದು ಪಾರದರ್ಶಕ ಆಡಳಿತ. ಹೌದು, ಅದಕ್ಕೆ ಭಾಳ ಒತ್ತಾಸೆ ಕಳೆದ 10 ವರ್ಷದಲ್ಲಿ ಕೊಟ್ಟಿರೋ ಅಂಥ ಪಾರದರ್ಶಕ ಆಡಳಿತ. ನಾವು ಕೊಟ್ಟಿರ್ತಕ್ಕಂಥ ಯಾವುದೇ ಒಂದು ಸ್ಕೀಮ್ ಇದ್ದರೂ ಕೂಡ ಅದು ಒಂದು ಎಂಪವರ್ಮೆಂಟ್ ಅಂತ ನಾವೇನು ಭಾವಿಸಿ ಮಾಡ್ತಾಯಿದ್ದೀವಿ. ಈಗ ನೋಡಿ, ಲಾಡ್ಲಿ ಇದು ಸ್ಕೀಮಲ್ಲಿ ಮಧ್ಯಪ್ರದೇಶದಲ್ಲಿ ಮಾಡಿದ್ವಿ ನಾವು. ಅದು ಇವತ್ತಿಂದಲ್ಲ 16 ವರ್ಷಗಳಿಂದ ಅದನ್ನು ಮಾಡಿದ್ವಿ. ಆದರೆ ಅದಕ್ಕೆ ಇನ್ನೊಂದಷ್ಟು ಸೇರಿಸ್ತಾ ಬಂತ ಇವತ್ತು ದೊಡ್ಡ ಪ್ರಮಾಣದ ಮಹಿಳಾ ಮತದಾರರು ನಮಗೆ ಟರ್ನ್ ಆಯಿತು. 33% ರಿಸರ್ವೇಷನ್ನು ಕೂಡ. ಯಾಕಂದರೆ ಮೋದಿ ಏನಾದ್ರು ಒಂದು ಮಾತು ಕೊಟ್ಟರೆ ಅದು ಅದರ ತೂಕ ಇದೆ, ಅದಕ್ಕೆ ಮಹತ್ವ ಇದೆ. ಮಹೇಶ್ ಅವರು ಮಾತಾಡ್ತೀನಿ ಇಲ್ಲಿ. ಅನಿಲ್ ಅವರೇ, ಏನು ಆಯಿತು ನೋಡಿ, ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ. ಕಾಂಗ್ರೆಸ್ನವರು ಕೂಡ ಗ್ಯಾರಂಟಿನ ಹೇಳ್ತೀರಿ, ಮೋದಿಯವರು ಕೂಡ ಗ್ಯಾರಂಟಿ ಪದದ ಉಲ್ಲೇಖವನ್ನು ಸತತವಾಗಿ ಮಾಡ್ತಾ ಬಂದರು. ಮೋದಿ ಗ್ಯಾರಂಟಿ ಇದ್ಲಿಕೊಂಡು ಹೇಳ್ಕೊಂಡೇ ಬಂದರು. ಈಗ ಮೋದಿ ಗ್ಯಾರಂಟಿ ಗೆದ್ದಿದೆ, ಕಾಂಗ್ರೆಸ್ ಗ್ಯಾರಂಟಿ ಸೋತಿದೆ ಅಂತೇಳಿ ಅದಕ್ಕೆ ನಿರ್ಧಾರ ಮಾಡ್ಕೊಂಬಿಡಿ.
ಬಂದಿದೆಯಾ, ಗೆದ್ದಿದೆಯಾ, ಮೋದಿ ಗ್ಯಾರಂಟಿನೇ ಗೆದ್ದಿದೆಯಾ ಅಂತ. ಆಮೇಲೆ ಇದೇ ಸ್ಟ್ಯಾನ್ಸ್ ಮೇಲೆ ಡಿಸ್ಕಷನ್ ಮಾಡೋಣ. ಇಲ್ಲ ಮೋದಿ ಗ್ಯಾರಂಟಿ ಕೊಡಲ್ಲ, ಬರೀ ಕಾಂಗ್ರೆಸ್ ಗ್ಯಾರಂಟಿ ಕೊಡುತ್ತೆ, ಕಾಂಗ್ರೆಸ್ ಗ್ಯಾರಂಟಿಗಳ ಮೇಲೇ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದ್ರದ್ದು ಅದ್ರ ಬಗ್ಗೆ ಬೇರೆ ಚರ್ಚೆ ಮಾಡೋಣ. ನೌ ದ ಕ್ವಶನ್ ಈಸ್ ಅರೈವಿಂಗ್ ಟು ಅನಿಲ್ ಈಸ್ ಕಾಂಗ್ರೆಸ್ ಗ್ಯಾರಂಟಿಗಳ ಮೇಲೆ ಗೆದ್ದಿದೆ, ನರೇಂದ್ರ ಮೋದಿ ಅವ್ರ ಗ್ಯಾರಂಟಿ ಮೇಲೆ ನರೇಂದ್ರ ಮೋದಿ ಅವ್ರು ಗೆದ್ದಿದ್ದಾರೆ ಅಂತ. ಇವತ್ತು ಇಡೀ ದೇಶದಲ್ಲಿ ಐ ಡಿಡ್ಂಟ್ ಸೇ ದಿಸ್. ಅವರ ರಾಜಕೀಯದ ನಿಮ್ಮ ಪ್ರಶ್ನೆ ಅವರ ರಾಜಕೀಯದ ಅನುಕೂಲಕ್ಕೆ ಅವರ ಬ್ಯಾಟಿಂಗ್ ಬೇಕಾದ ಪಿಚ್ಚಿನಲ್ಲಿ ಅವರವರು ಹೇಳ್ತಾ ಇದ್ದಾರೆ. ಆದ್ರೆ ಗ್ಯಾರಂಟಿಗಳಿಂದನೇ ಚುನಾವಣೆಗಳು ಗೆಲ್ತಿದೆ ಅನ್ನೋದು ನಾನು ಒಪ್ತಾ ಇಲ್ಲ. ಓಕೆ, ಅದನ್ನ ಹೇಳೋದು. ಸೊ ಹರಿಪ್ರಸಾದ್, ಈಗ ನೋಡಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಒಂದು ಕಡೆಗೆ ಬೆಟ್ ಮಾಡಿ ತೋರಿಸಿದ್ರು. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಂದ ಹಿಡಿದು ಮಹೇಶ್ ಅವರಿಂದ ಹಿಡಿದು ಈಶ್ವರಪ್ಪನವರಿಂದ ಹಿಡಿದು ಯಡಿಯೂರಪ್ಪನವರಿಂದ ಹಿಡಿದು ವಿಜಯೇಂದ್ರದಿಂದ ಹಿಡಿದು ನರೇಂದ್ರ ಮೋದಿ ಅವರು ಕಾಂಗ್ರೆಸ್ಸು ಅನ್ನೆಸೆಸರಿ ಏನದು ಏನಂತೀರಿ ಆಕಾಂಕ್ಷೆಗಳನ್ನ ತೋರಿಸ್ಬಿಟ್ಟು ರಾಜಕಾರಣದಲ್ಲಿ ರಾಜಕಾರಣ ಮಾಡ್ತಾ ಇದೆ ಅಂತೇಳಿ, ಹಿಂಗೆ ಮಾಡಿ ಎಲೆಕ್ಷನ್ ಗೆಲ್ತಾರೆ ಇವರು ಅಂತೇಳಿ. ಇವತ್ತು 450 ರೂಪಾಯಿ ಸಿಲಿಂಡರ್ ಕೊಡ್ತೀನಿ ಅಂತ ಹೇಳಿದ್ಯಾರು ಮಧ್ಯಪ್ರದೇಶದಲ್ಲಿ? ಇವತ್ತು 18 ವರ್ಷಗಳಿಂದ ಸತತವಾದಂಥ ಗೆದ್ದಂಥ ನಾವು ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ಈ 450 ರೂಪಾಯಿ ಸಿಲಿಂಡರ್ ಅವರಿಗೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಬಂದ್ಬಿಡ್ತಾ? ಅದೇ ರೀತಿ 100 ಯೂನಿಟ್ 100 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದು ನಾವ? ಅದೇ ರೀತಿ 2 ಲಕ್ಷ ರೂಪಾಯಿ ಎಜುಕೇಷನಿಗೆ ಕೊಡ್ತೀನಿ ಅಂತ ಹೇಳಿದ್ದು ನಾವ? ಆ ಫ್ರೀ LKG ಟು LP ಇದು PG ತನಕ ಫ್ರೀ ಎಜುಕೇಷನ್ ಕೊಡ್ತೀನಿ ಅಂತ ಹೇಳಿದ್ದು ನಾವ? ಇದ್ರ ಬಗ್ಗೆ ನಾನು ಹೇಳಿಲ್ಲ, ನರೇಂದ್ರ ಮೋದಿ ಅವರು ಇದನ್ನೇ ವಿರೋಧ ಮಾಡ್ಕೊಂಬಂದರು 2014ರಿಂದ 2023ವರೆಗೂ. ಇವತ್ತು ಹೇಳ್ತಾರೆ ಇಲ್ಲ ನರೇಂದ್ರ ಮೋದಿ ಅವರು ಕೊಟ್ಟಿರುವಂಥ ಗ್ಯಾರಂಟಿ ಹೆಂಗಿದೆ ಗೊತ್ತಾ, ನರೇಂದ್ರ ಮೋದಿ ಅವರ ಗ್ಯಾರಂಟಿ ಅಂದರೆ ಗ್ಯಾರಂಟಿ. ನನ್ನ ಪ್ರಶ್ನೆ ಮಹೇಶ್ನವ್ರಿಗೆ ಇಷ್ಟೇ, ಇದೇ ನರೇಂದ್ರ ಮೋದಿ ಅವರು ಅಕಸ್ಮಾತ್ ಏನಾದ್ರು ಭಾರತೀಯ ಜನತಾ ಪಾರ್ಟಿ ಸೋತಿದ್ರೆ ವುಡ್ ಹ್ಯಾವ್ ವಿ ಎಕ್ಸೆಪ್ಟೆಡ್ ದ್ಯಾಟ್ ನರೇಂದ್ರ ಮೋದಿ ಮಾತನ್ನ ನಂಬ್ತಾ ಇಲ್ಲ ಜನ ಅಂತ? ಈಗ ಒಂದು ನಿಮಿಷ ಸರ್, ಒಂದು ನಿಮಿಷ, ಲೆಟ್ ಮಿ ಹೈಪೋಥೆಟಿಕಲ್ hypothetical. ಒಂದು ನಿಮಿಷ ಅನಿಲ್ ಅವರೇ, ಓಕೆ, ನೀವು ಆ ಪ್ರಶ್ನೆಗಳನ್ನು ನೀವು ರಾಜಕೀಯವಾಗಿ ನೀವು ಅದನ್ನು ಎತ್ತುತ್ತಾ ಇರ್ಬೋದು, ಪ್ರಶ್ನೆಗಳನ್ನು ಕೇಳಿ. ಆದರೆ ನನ್ನ ಪ್ರಶ್ನೆ ಇಷ್ಟೇ, ವೆರಿ ಸಿಂಪಲ್, ನೀವು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ನೀವು ಈ ಗ್ಯಾರಂಟಿಗಳನ್ನು ಕರ್ನಾಟಕದಲ್ಲಿ ಗೆದ್ದಿರೋದಕ್ಕೆ ಗ್ಯಾರಂಟಿಗಳು ಕಾರಣ ಅಂತ ಹೇಳ್ತೀರಿ, ತೆಲಂಗಾಣದಲ್ಲಿ ಇವತ್ತು ಗೆದ್ದಿದ್ದಕ್ಕೆ ಹಂಗಾರೆ ಗ್ಯಾರಂಟಿ ಕಾರಣ ಅಲ್ವಾ? ಅಲ್ಲಿ ನೀವು ಪ್ರಚಾರ ಮಾಡಿದ್ದು ಗ್ಯಾರಂಟಿಯನ್ನು ಹೌದು ತಾನೆ? ರಾಜಸ್ಥಾನದಲ್ಲಿ ನೀವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಾ ಇಲ್ವಾ? ಛತ್ತೀಸ್ಗಢದಲ್ಲಿ ನೀವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಾ ಇಲ್ವಾ? ಕೊಟ್ಟಿರೋ ಗ್ಯಾರಂಟಿಗಳನ್ನು ಜನ ಹಾಗಾದರೆ ತಿರಸ್ಕರಿಸಿ ನಿಮ್ಮನ್ನು ಮನೆಗೆ ಕಳಿಸಿದ್ದಾರೆ ಅಂತ ಹೇಳಬೇಕು, ಇಲ್ಲ ನಿಮ್ಮ ಗ್ಯಾರಂಟಿಯನ್ನು ತಗೊಂಡು ಕೂಡ ಅವ್ರನ್ನ ಗೆಲ್ಲಿಸಿದ್ದಾರೆ ಅಂತ ಹೇಳಬೇಕು? ಸರ್, ಈಗ ದೇರ್ ಆರ್ ತ್ರೀ ಕ್ವಶನ್ಸ್ ದಟ್ ಯು ಹ್ಯಾವ್ ಆಸ್ಕ್ಡ್. ನೀವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಿ, ಹೌದು, ಕೊಟ್ಟಿರೋದನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ಹೌದು, ಕೊಟ್ಟಿದ್ದಕ್ಕಾಗಿ ನೀವು ಗೆದ್ದಿದ್ದೀರಿ. ಬಿಜೆಪಿ 3 ಪ್ರಶ್ನೆ ಕೇಳಿದ್ರಲ್ಲ ಸರ್. ಈಗ BSR ಪಾರ್ಟಿ ಏನಿದೆಯಲ್ಲ, BRS ಪಾರ್ಟಿ ಏನಿದೆಯಲ್ಲ, ಇಡೀ ಅವ್ರ ಎಲೆಕ್ಷನ್ ಕ್ಯಾಂಪೇನು ಅವ್ರು ಕೊಟ್ಟಿರುವಂತ ಸ್ಕೀಮ್ಗಳ ಮೇಲೆನೆ ಅವ್ರು ಪ್ರಚಾರ ಮಾಡ್ಕೊಂಡೋದ್ರು. ಆಮ್ ಐ ರೈಟ್? ಮತ್ತೆ ಯಾಕೆ ಗೆಲ್ಲಿಲ್ಲ ಅವರು? ಅಂದ್ರೆ ನಿಮ್ಗೆ ಗ್ಯಾರಂಟಿಗಳ ಭರವಸೆ ಹೊರಟೋಯ್ತು, ಕೂಡ ಗ್ಯಾರಂಟಿಗಳ ಮೇಲೆ ಭರವಸೆ ಹೊರಟು. ನೀವು BRS ಸೋತಿದೆ ಅಂತ ಹೇಳಿದ್ರೆ ಗ್ಯಾರಂಟಿಗಳ ಮೇಲೆ ಭರವಸೆ ಹೊರಟೋಯ್ತು ಅಷ್ಟೇ. ಇಲ್ಲ, ಆನ್ಸರ್ ನಂಗೆ ತಲೆ ಸಿಕ್ತು, ಆನ್ಸರ್ ನಂಗೆ ಸಿಕ್ತು. ಇಲ್ಲ, ಅನಿಲ್ ಅವರಿಂದ ಆನ್ಸರ್ ಸಿಕ್ತು. ಒಂದ್ ನಿಮಿಷ ಮಹೇಶ್ ಅವರು, ಜಸ್ಟ್ ಐ ವೆರಿ ಸಾರಿ ಫೈ ಮೈ ಫ್ರೆಂಡ್, ಬಿಕಾಸ್ ಪಾಪ ಅವರು ಆಗತ್ತೆ ತರ ಕಾಂಗ್ರೆಸ್ಸಿಗೆ ಬಿದ್ದಿರೋದು. ಆಗಿಲ್ಲ ವಿಕ್ಕಿ ಅವರು, ನಾನು ಹೇಳೋಂಥದ್ದು ಸರ್, ವಿಕ್ಕಿ ಅವರು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ. ವಿಕ್ಕಿ ಸರ್, ನನಗೆ ಒಂದು ಸಣ್ಣದು ಒಂದು ನಿಮ್ಮ ಎಲ್ಲರೂ ಈ ತೆಲಂಗಾಣಕ್ಕೆ ಸೀಮಿತ ಚರ್ಚೆ ಆಗಬಾರ್ದು. ದೇಶದ 4 ರಾಜ್ಯಗಳು ತೆಲಂಗಾಣಕ್ಕೆ ಸೀಮಿತ ಆಗಿದೆ ಅಂತ ಯಾರು ಹೇಳಿದ್ರು ಮಹೇಶ್ ಅವರು? ತೆಲಂಗಾಣಕ್ಕೆ ಯಾಕೆ ಸೀಮಿತ ಆಗಿದೆ ಅಂತ ಹೇಳ್ತೀರಿ? ನೀವು ಮಧ್ಯಪ್ರದೇಶ ಬಗ್ಗೆ ಮಾತಾಡ್ತಿದ್ದೆ, ನಿಮ್ ಜೊತೆಗೆ ರಾಜಸ್ಥಾನ ಬಗ್ಗೆ ಮಾತಾಡ್ತೀರಿ. ಒಂದ್ ನಿಮಿಷ ಇಲ್ಲಿ ವಿಕ್ಕಿ ಅವರೇ, ತಮ್ಮ ಪ್ರಕಾರ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಗ್ಯಾರಂಟಿಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿತ್ತು, ಅಲ್ಲಿ BRS ನ ಗ್ಯಾರಂಟಿ ಕೂಡ ಇತ್ತು. ಆದ್ರೆ ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ನ ಗ್ಯಾರಂಟಿ ಇಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ ಅಂತ ಅನ್ಸುತ್ತೆ? ಅದೇ ಇವಾಗ ಅವರು ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ದಾರೆ, BRS ಅಲ್ಲಿ ತೆಲಂಗಾಣದಲ್ಲಿ BRS ಚೀಫ್
KCR ಕೂಡ ಅವ್ರ ಗ್ಯಾರಂಟಿಗಳು ತಗೊಂಡೋದ್ರು, ಅಂದ್ರೂ ಗೆಲ್ಲಕ್ಕಾಗ್ಲಿಲ್ಲ ಅವರಿಗೆ ಅಂತ ಹೇಳ್ತಾ ಇದ್ರು. ನಾವು 3 ದಿನದ ಕೆಳಗಡೆ ನಾವು ಮಾತಾಡಿದಾಗ ನಿಮ್ಗೊಂದು ಮಾತು ಹೇಳಿದ್ದೆ, ಗ್ಯಾರಂಟಿಗಳನ್ನೋವು ತೆಲಂಗಾಣಕ್ಕೆ ಹಳೇದಲ್ಲ, ಹೊಸದಲ್ಲ, ತುಂಬಾ ಹಳೇದು, 9 ವರ್ಷದಿಂದ ನೋಡ್ತಾನೆ ಇದ್ದಾರೆ. ಇವಾಗ ಈ 5 ಗ್ಯಾರಂಟಿ ಏನಾಯ್ತು ಅಂದ್ರೆ, KCR ಅವರು ಇದಕ್ ಮುಂಚೆ ಕೊಟ್ಟಿರೋ ಒಂದು 15-16 ಗ್ಯಾರಂಟಿಗಳಲ್ಲಿ ಈ 5 ಗ್ಯಾರಂಟಿ ಹೊಸದಾಗಿ ಕಾಣ್ತು. ಹೌದು, ಅದ್ರ ಜೊತೆ ಸ್ವಲ್ಪ ಭ್ರಷ್ಟಾಚಾರ ಪ್ರಭುತ್ವ ಅಂತಂದೇಳಿ ಇಲ್ಲಿರೋ MLA ಗಳ ಮೇಲೆ ಹಾಗೆ ಇಲ್ಲಿರೋ ಗವರ್ಮೆಂಟ್ ಮೇಲೆ ತುಂಬಾ ಆಂಟಿ ಇನ್ಕಂಬೆನ್ಸಿ ಏರ್ಪಾಟಾಗಿತ್ತು. ಜನಗಳೆಲ್ಲ ಕೂಡ ಬೇಸತ್ ಹೋಗಿದ್ರು. ಈ ನಾಟ್ ಓನ್ಲಿ ದ ಸುಪ್ರೀಮೋ ಆರ್ ನಾಟ್ ಓನ್ಲಿ ದಿ ಮೇನ್ ಲೀಡರ್ಸ್ ಲೈಕ್ KCR ಅಂಡ್ KTR, ತುಂಬಾ MLA ಗಳ ಮೇಲೆ ಇಲ್ಲಿ ಭ್ರಷ್ಟಾಚಾರ ಆರೋಪಗಳಿದಾವೆ. ಅದನ್ನ ತಪ್ಪಿಸ್ಕೊಳ್ಳೋಣ ಅಂತಂದೇಳಿ ಜನಗಳೆಲ್ಲ ಕೂಡ ಕಾಂಗ್ರೆಸ್ ಕೋಟ್ ಆಗಿದ್ದಾರೆ. ಅದೇ ಹೊರತು 5 ಗ್ಯಾರಂಟಿಗಳ ಮೇಲೆ ತೆಲಂಗಾಣದಲ್ಲಿ ಅಟ್ರಾಕ್ಟ್ ಆಗಿದ್ದಾರೆ ಅಂದ್ರೆ ಅದು ಜನ ಒಪ್ಕೊಳ್ಳೋದಿಲ್ಲ. ಏನಕ್ಕೆ ನೋಡಿ, ಛತ್ತೀಸ್ಗಢಲ್ಲಿ ಗ್ಯಾರಂಟಿ, ಕಾಂಗ್ರೆಸ್ ಗ್ಯಾರಂಟಿಗಳು ಛತ್ತೀಸ್ಗಢಲ್ಲಿ ವರ್ಕೌಟ್ ಆಗ್ಲಿಲ್ಲ, ಮಧ್ಯಪ್ರದೇಶಲ್ಲಿ ವರ್ಕೌಟ್ ಆಗ್ಲಿಲ್ಲ, ಆಮೇಲೆ ರಾಜಸ್ಥಾನಲ್ಲಿ ವರ್ಕೌಟ್ ಆಗ್ಲಿಲ್ಲ, ಓನ್ಲಿ ಕರ್ನಾಟಕದಲ್ಲಿ ಆಗಿತ್ತು, ಇವಾಗ ತೆಲಂಗಾಣಲ್ಲಿ ಆಗಿದೆ. ಸೊ ಇದಕ್ಕೆ ಏನಂದ್ರೆ ಇಟ್ ವಾಸ್ ಅ ಫ್ಯಾನ್ಸಿ ವರ್ಡ್ ವಿಚ್ ದೇ ಯೂಸ್ ಟು ಕಮ್ ಬ್ಯಾಕ್ ಟು ಪವರ್. ಅದು ಕರ್ನಾಟಕದಲ್ಲಿ ಮಾತ್ರ ವರ್ಕೌಟ್ ಆಗಿದೆ ಅಂತ ನಾವು ತಿಳ್ಕೊಳ್ಳೋಣ. ಕರ್ನಾಟಕದಲ್ಲೂ ಕೂಡ ಬೇರೆ ಫ್ಯಾಕ್ಟರಿಗಳಿದ್ವು ವಿಕ್ಕಿ ಅವರೇ, ಕರ್ನಾಟಕದಲ್ಲೂ ಕೂಡ ನಾನು ಕೂಡ ವಿಶೇಷವಾಗಿ ಓಡಾಡದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲೂ ಬೇರೆ ಫ್ಯಾಕ್ಟರಿಗಳಿದ್ವು, ಇಲ್ಲೂ ಆಂಟಿ ಇನ್ಕಂಬೆನ್ಸಿ ಇತ್ತು, ಇಲ್ಲಿ 40% ಕಮಿಷನ್ ಅನ್ನೋದನ್ನ ಬಹಳ ರಿಗರಸ್ ಆಗಿ ಇವರು ಪ್ರಚಾರವನ್ನು ಮಾಡಿದ್ರು, ಅದು ಬೂತ್ ಲೆವೆಲ್ ವರೆಗೂ ಕೂಡ ಹೋಗಿತ್ತು. ಇವೆಲ್ಲವೂ ಕೂಡ ಕಾರಣಗಳಿದ್ವು ಇಲ್ಲಿ ಕೂಡ ಕರ್ನಾಟಕದಲ್ಲಿ. ಕೇವಲ ಗ್ಯಾರಂಟಿ ಆಧಾರದಲ್ಲಿ ಜನ ಓಟ್ ಹಾಕಿದ್ದಾರೆ ಅಂತ ಹೇಳ್ತಾರೆ, ಒಪ್ಕೊಳ್ಳೋದು ಕಷ್ಟ ಇದೆ ಕರ್ನಾಟಕದಲ್ಲೂ ಕೂಡ. ಕನ್ನಡದಲ್ಲಿ 6 ಗ್ಯಾರಂಟಿಗಳನ್ನ ಪ್ರತಿ ಸೇರಿಸಿದ್ದಾರೆ ಇಲ್ಲಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಇಲ್ಲಿರೋ ಪ್ರಜೆಗಳಿಗೆ, ವೋಟರ್ಗಳಿಗೆ, ಇಲ್ಲಿರೋ MLA ಗಳು, ಅವ್ರ ಮಂತ್ರಿಗಳು, ಅವ್ರ ಮೇಲಿರೋ ಆಂಟಿ ಇನ್ಕಂಬೆನ್ಸಿಯಿಂದ ಕಾಂಗ್ರೆಸ್ ಕಡೆ ಇವ್ರು ಟರ್ನ್ ಆಗಿದ್ದಾರೆ ಅಂತ ಹೇಳ್ಕೋಬೇಕು. ಒಂದ್ ವೇಳೆ ದೊಡ್ಡ ವೇವ್ ಬಂದಿದ್ರೆ, ಜನ ಅಟ್ರಾಕ್ಟ್ ಆಗಿದ್ದಾರೆ, ಕಾಂಗ್ರೆಸ್ ಕಡೆ ತಿರುಗಿದ್ದಾರೆ, ದೇರ್ ಇಸ್ ಅ ಹ್ಯೂಜ್ ವೇವ್ ಫಾರ್ಮ್ಡ್ ಇನ್ ತೆಲಂಗಾಣ ಅನ್ಕೊಂಡಿದ್ರೆ, ತೆಲಂಗಾಣ ವುಡ್ ಹ್ಯಾವ್ ಗಾಟ್ 80+ ಸೀಟ್ಸ್ ಟುಡೇ. ಅವ್ರು ಮಾಡಿದ ಪ್ರಚಾರಕ್ಕೆ ತಗ್ಗಟ್ಟು, ಅವ್ರು ಹೇಳಿದ್ದ ಎಕ್ಸಿಟ್ ಪೋಲ್ಸ್ ಗಳ ಪ್ರಕಾರ ನೋಡಿದ್ರೆ ಕಾಂಗ್ರೆಸ್ ಇಲ್ಲಿ 80 ಸೀಟ್ಗಳು ಗೆಲ್ಬೇಕಿತ್ತು, BRS 20-22 ಸೀಟ್ಗಳಿಗೆ ನಿಲ್ಬೇಕಿತ್ತು. ಸೊ ವೇರ್ BRS ಹ್ಯಾಸ್ ಗೇನ್ 36. ಫಸ್ಟ್ ಟೈಮ್ ಫಾರ್ಮ್ ಮಾಡಿದಾಗ BRS ಗವರ್ಮೆಂಟ್ ಇಲ್ಲಿ BRS ಪಾರ್ಟಿ 66 ಸೀಟ್ಗಳು ತಗೊಂಡಿತ್ತು. 2018 ನಲ್ಲಿ ಎಲೆಕ್ಷನ್ ನಡೆದಾಗ 80 ಸೀಟ್ಸ್ ಗೆದ್ದಿತ್ತು. ಇವಾಗ ನೋಡ್ರಿ ನೀವು, ಸೇಮ್ ಅದೇ 2014 ನಲ್ಲಿ ಕಾಂಗ್ರೆಸ್ ಪಾರ್ಟಿ ಯಾವಾಗ ತೆಲಂಗಾಣ ಕೊಟ್ಟಿತ್ತೋ ಅವಾಗಿನ ಪರಿಸ್ಥಿತಿಗಳು ಏನಿದಾವೋ ಅದೇ ಪರಿಸ್ಥಿತಿಗಳಿಗೆ ತಿರುಗಿ ಬಂದಿದೆ ಇಲ್ಲಿ ಈ ಸಮಾಜ. ಹಾಗಾಗಿ ಅದೇ 66-65 ಸೀಟ್ ಕೊಟ್ಟು ಕಾಂಗ್ರೆಸ್ ನ ಗೆಲ್ಸ್ಕೊಂಡಿದ್ದಾರೆ ಅಂತ ಹೇಳ್ಬೇಕು. ಗ್ಯಾರಂಟಿಗಳ ಬಗ್ಗೆ ಖಂಡಿತವಾಗ್ಲೂ ಇಲ್ಲಿ ಜನ ಅಟ್ರಾಕ್ಟ್ ಆಗಲ್ಲ ಅಂತಾನೆ ನಾನು ಹೇಳ್ತೀನಿ. ಏನಕ್ಕಂದ್ರೆ ಇವ್ರು ಕೊಟ್ಟಿರೋ 6 ಗ್ಯಾರಂಟಿಗಳಿಗಿಂತ ಹೆಚ್ಚಿನ ಗ್ಯಾರಂಟಿಗಳ KCR ಇದಾಗ್ಲೂ ಕೊಟ್ಟಿದ್ದಾರೆ, ಬೆನಿಫಿಷಿಯರ್ಸ್ ಕೂಡ ತುಂಬಾ ಇದ್ದಾರೆ. ಬಟ್ ಇಲ್ಲಿ ಏನಂದ್ರೆ ಭ್ರಷ್ಟಾಚಾರ, ಡಾಮಿನೆನ್ಸ್, ಪವರ್ ಅಬ್ಯೂಸ್, ಅಡ್ಮಿನಿಸ್ಟ್ರೇಷನ್ ಅಬ್ಯೂಸ್, ಎಲ್ಲಿಗಲ್ಲಿ MLA ಗಳೆಲ್ಲ ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪಗಳಿದಾವೆ. ಆಮೇಲೆ ಏನು ಅದೇ ಸ್ಯಾಂಡ್ ಮಾಫಿಯಾ ನಡೀತಾ ಇದೆ ಅಂತ ಹೇಳ್ತಾರೆ. ಪೊಲೀಸ್ ಸ್ಟೇಷನ್ಗಳನ್ನ, ವ್ಯವಸ್ಥೆಗಳನ್ನ ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ತಮಗ್ ಬೇಕಾದಂಗೆ ವ್ಯವಸ್ಥೆಗಳು ನಡೆಸಿದ್ದಾರೆ ಅಂತಂದೇಳಿ ಕೂಡ ಎಲ್ಲರ ಮೇಲೆ ಕಂಪ್ಲೀಟ್ ಟೋಟಲ್ ಆ ಪಾರ್ಟಿ ಮೇಲಿರೋ ಎಲ್ಲ 80% MLA ಗಳ ಮೇಲೆ, ಮಂತ್ರಿ ಮಿನಿಸ್ಟರ್ಗಳ ಮೇಲೆ ಇಂಥ ಆರೋಪಣೆಗಳಿದಾವೆ. ಹಾಗಾಗಿ ದೇ ವರ್ ಲುಕಿಂಗ್ ಫಾರ್ ಅ ಚೇಂಜ್. ಪಬ್ಲಿಕ್ ವೋಟರ್ಗಳೆಲ್ಲ ಕೂಡ ನಾನು ಹೇಳಿದ್ನೆಲ್ಲ ಬಹಳ ಬೇಜಾರಾಗಿದ್ರು, ನಾರಾಜಲ್ಲಿದ್ರು. ಈ 3 ತಿಂಗಳ ಕೆಳಗಡೆವರೆಗೂ ಕೂಡ ಪರ್ಯಾಯ ಇಲ್ಲ, ಬೇರೆ ಆಲ್ಟರ್ನೇಟ್ ಇಲ್ಲ, ಇವ್ರಿಗೆ ಹಿಂಗೆ ಇನ್ನು ಹೋದ್ರೆ ಹಿಂಗೆ ಹೋಗ್ಬೇಕಾಗತ್ತೆ, ಯಾರು ಹುಟ್ಟಿಲ್ಲ. BRSಗೆ ಆಲ್ಟರ್ನೇಟಿವ್ ಆಗಿ ಯಾವ ಪಾರ್ಟಿ ಫಾರ್ಮ್ ಆಗಿರ್ಲಿಲ್ಲ. ಅವಾಗ ಕೂಡ BJP ಇನ್ 2018 1 ಸೀಟ್ ಗೆದ್ದ ಪಾರ್ಟಿ ಅಷ್ಟೇ. 2014 ನಲ್ಲಿ ಕೂಡ ಅಷ್ಟು ಎಫೆಕ್ಟಿವ್ ಪಾರ್ಟಿ ಇರ್ಲಿಲ್ಲ. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಒಂದೇ BJP's ಮೇನ್ ಎಂಟ್ರೆನ್ಸ್ ಆರ್ ದಿ ಎಂಪೈರ್. ಇದು ಇವಾಗ ತೆಲಂಗಾಣ ಇಸ್ ಸ್ಟಾರ್ಟೆಡ್ ಆಸ್ ಅ ಸೆಕೆಂಡ್ ಡೋರ್ ಫಾರ್ BJP ಪಾರ್ಟಿ. ನೀವ್ ಇವಾಗ ನೋಡಿದ್ರೆ 1 ಸೀಟಿಂದ ಇವಾಗ 9 ಸೀಟಿಗೆ ಬಂದಿದ್ದಾರೆ BJP ಪಾರ್ಟಿ. ಈವನ್ ಮೋದಿಸ್ ಗ್ಯಾರಂಟೀಸ್ ಆರ್ ನಾಟ್ ಅಟ್ ಆಲ್ ಫೆಚ್ ಗುಡ್ ರಿಸಲ್ಟ್ಸ್ ಅಂತಾನೆ ಹೇಳ್ಬೇಕು. ಏನಕ್ಕಂದ್ರೆ ಮೋದಿಸ್ ಗ್ಯಾರಂಟೀಸ್ ನೀವು ನೋಡಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೊಡ್ತಾ ಇರೋ ಪಾಲಿಸಿಗಳಿಗೆ ಸ್ವಲ್ಪ ಬೆಟರ್ಮೆಂಟ್ ಮಾಡಿ, ಲೋಕಲ್ ರಿಕ್ವೈರ್ಮೆಂಟ್ಸ್ ನ, ಲೋಕಲ್ ನೀಡ್ಸ್ ನ ಆಡ್ ಮಾಡಿ ಸ್ವಲ್ಪ ಅವ್ರು ಇಂಡ್ಯೂಸ್ ಮಾಡಿದ್ದಾರೆ. ಅದನ್ನ BJP ಮೋದಿ 6 ಗ್ಯಾರಂಟಿಗಳಂತಂದೇಳಿ ಅವರು ಇಂಪ್ಲಿಮೆಂಟ್ ಮಾಡೋಕೆ ಟ್ರೈ ಮಾಡಿದ್ರು. ಬಟ್ ಎನಿವೇಸ್ 2018 ನಲ್ಲಿ 1 ಸೀಟ್ ಗೆದ್ದಿದ್ದ BJP ಪಾರ್ಟಿ 2019 ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅಲ್ಲಿ ಇದೇ ತೆಲಂಗಾಣದಲ್ಲಿ 4 ಸೀಟ್ಗಳನ್ನ ಗೆಲ್ತು ಔಟ್ ಆಫ್ 17. It was wonderful comeback by BJP, or it was wonderful turnout of the mindset of the voters ಅಂತ ಹೇಳ್ಬೋದು ನಾವು. ಇಲ್ಲಿ ನಾರ್ತ್ ತೆಲಂಗಾಣದಲ್ಲಿ BJP has got significant vote bank now, and ನೋಡ್ತಾ ಇದ್ದಾರೆ ಸೆಂಟ್ರಲ್ ಅಲ್ಲಿ ಹೇಗಿದೆ, ಸೌತ್ ಅಲ್ಲಿ ಹೇಗಿದೆ ಅಂತ ಹೇಳಿ ಅವ್ರು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಬಂದ್ರು. ಟುಡೇ ದಿ BJP has grown to 17%. From where it was just below 3-4% 10 years ago, now it has come to 17%. Now they are taking
Karnataka as the second door of South India. Yes, So maybe for 2024 general elections they are having more plans. ಇಲ್ಲಿ ತೆಲಂಗಾಣ ಮೇಲೆ ತುಂಬಾ ಗುರಿ ಇಟ್ಟಿದ್ದಾರೆ, 8-9 ಸೀಟ್ ಗೆಲ್ಬೇಕಂತ ಹೇಳಿ ಪ್ಲಾನ್ಸ್ ಮಾಡ್ತಾ ಇದ್ದಾರೆ ಅಂತ ತಿಳಿತಾ ಇದೆ. ಅದಕ್ಕೆ ನಾವು ಎಕ್ಸಾಂಪಲ್ ನೋಡ್ಕೊಂಡ್ರೆ ಇವಾಗ 9 ಸೀಟ್ ಗೆದ್ದಿದೆ. From 1 to 9 is nothing but 900 times of BJP's growth in Telangana. ಎಸ್ ವಿಕ್ಕಿ ಅವರೇ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಮತ್ತಷ್ಟು ವಿಚಾರಗಳ ಬಗ್ಗೆ ಚರ್ಚೆನ ನಡೆಸೋಣ. ಮತ್ತು ಇಲ್ಲಿ ಇನ್ನೂ ಕೆಲವು ಅಂಶಗಳಿದ್ದಾವೆ, ಯಾವ್ಯಾವ ಸ್ವರೂಪದಲ್ಲಿ ಈ ಚುನಾವಣೆಯಲ್ಲಿ ಪ್ರಭಾವವನ್ನು ಬೀರಿದಾವೆ ಮತ್ತು ಯಾವ ವಿಷಯಗಳನ್ನು ಜನರ ಮುಂದೆ ಇಟ್ಟಿದ್ರಲ್ಲ ಅವುಗಳನ್ನು ಜನ ಹೀಗೆ ಸ್ವೀಕರಿಸಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆನ ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ ಇನ್ನೊಂದು ಬಹಳ ಪ್ರಮುಖವಾಗಿ ಪ್ರಸ್ತಾಪ ಆದಂಥದ್ದು, ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಜಾತಿ ಗಣತಿಯನ್ನು ಮಾಡಿಸ್ತೀವಿ ಅನ್ನೋದನ್ನ ಕರ್ನಾಟಕದ ಉದಾಹರಣೆಯನ್ನು ಕೂಡ ಕೊಟ್ಟರು. ಛತ್ತೀಸ್ಗಢದಲ್ಲಿ ಹೇಳಿದರು, ಮಿಜೋರಾಂನಲ್ಲಿ ಹೇಳಿದರು, ಮಧ್ಯಪ್ರದೇಶದಲ್ಲಿ ಹೇಳಿದರು, ತೆಲಂಗಾಣದಲ್ಲೂ ಹೇಳಿದರು, ರಾಜಸ್ಥಾನದಲ್ಲೂ ಹೇಳಿದರು, 5 ರಾಜ್ಯಗಳಲ್ಲಿ ಹೇಳಿದರು. ತೆಲಂಗಾಣದಲ್ಲಿ ಗೆದ್ದಿದ್ದಾರೆ ನಿಜ, ಆದರೆ ಉಳಿದ 3 ಕಡೆಗಳಲ್ಲಿ ಯಾಕೆ ಹಾಗಾದರೆ ಕಾಂಗ್ರೆಸ್ ಸೋಲನ್ನು ಕಂಡಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಆಗುತ್ತೆ. ಇಲ್ಲಿ ಕಾಂಗ್ರೆಸ್ ಜಾತಿ ಗಣತಿ ವರ್ಸಸ್ ಮೋದಿಯ ಜಾತಿ ಗಣಿತ. ಮೋದಿ ಒಂದು ಜಾತಿ ಗಣಿತವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ನಮ್ಮ ಪ್ರಕಾರ ಜಾತಿ ಅಂದರೆ ಏನು ಅನ್ನುವಂಥ ವ್ಯಾಖ್ಯಾನವನ್ನು ಮೋದಿಯವರು ಮಾಡ್ತಾ ಅದರ ಮೂಲಕವಾಗಿ ಒಂದು ಜಾತಿ ಗಣಿತವನ್ನು ಜನರ ಮುಂದಿಟ್ಟಿದ್ರು. ನಮ್ಮ ಜಾತಿ ಅಂದರೆ ಮಹಿಳೆ ಅನ್ನುವ ಜಾತಿ, ನಮ್ಮ ಜಾತಿ ಅಂದರೆ ಬಡವರು ಅನ್ನುವ ಜಾತಿ ಅನ್ನೋದರ ಮೂಲಕ ಒಂದು ಹೊಸ ಜಾತಿ ಗಣಿತದ ವ್ಯಾಖ್ಯಾನವನ್ನು ಜನರ ಮುಂದೆ ಇಟ್ಟರು. ಈ 2 ಅಂಶಗಳು ನಿಜಕ್ಕೂ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ? ನಾನು ಆವಾಗಲೂ ಹೇಳಿದೆ, ಗ್ಯಾರಂಟಿ ಒಂದೇ ಕಾರಣದ ಆಧಾರದ ಮೇಲೆ ಚುನಾವಣೆ ನಡೆಯೋದಿಲ್ಲ, ಅಥವಾ ಜಾತಿ ಗಣತಿ ಒಂದೇ ಆಧಾರದ ಮೇಲೆ ಜನ ತೀರ್ಮಾನವನ್ನು ಕೈಗೊಳ್ಳೋದಿಲ್ಲ. ಆದರೆ ಇಂಥ ಅಂಶಗಳು ಜನರ ಮುಂದೆ ಇಟ್ಟಾಗ ಜನರ ಮನಸ್ಸನ್ನು ಗೆಲ್ಲೋದೇ ಉದ್ದೇಶ ಆಗಿರುತ್ತೆ. ಅಲ್ಲಿ ಯಾಕೆ ಹಾಗಾದರೆ ವಿಫಲರಾಗಿದ್ದೀರಿ? ಅನಿಲ್, ಮಹೇಶ್ ಅವ್ರ ಜೊತೆ ಫಸ್ಟ್ ಅವ್ರ ಹತ್ರ ಒಂದು ತಗೊಂಡ ನಂತರ ನಿಮ್ಮ ಹತ್ರ ಕೇಳಿದೆ. ಅನಿಲ್, ಜಾತಿ ಗಣತಿಯನ್ನು ನೀವು ಪ್ರಸ್ತಾಪ ಮಾಡಿರುವಂಥ ಇನ್ನೊಂದು ಪ್ರಮುಖವಾದಂಥ ಅಂಶ ಇದನ್ನು ಜನ ಸ್ವೀಕರಿಸ್ತಾ ಇಲ್ವಾ ಅಥವಾ ಜನ ಇದನ್ನು ಒಪ್ಕೊಳ್ತಾ ಇಲ್ಲ ಅಂತ ತಮ್ಗೆ ಅನಿಸಿದೆಯಾ ಈ ಸೋಲಿನ ನಂತರ? ನನಗೇನು ಅನಿಸುತ್ತೆ ಅಂದರೆ, ವೆನ್ ಇಟ್ ಕಮ್ಸ್ ಟು ಜಾತಿ, ಈ ಜನಗಣತೆ ಇದೆಲ್ಲ ಇದೆಯಲ್ಲ, ದಿಸ್ ಇಸ್ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್. ನಾವು ತಗೊಳ್ಬಾರ್ದು, ಇನ್ನೊಬ್ರು ತಗೊಳ್ಬಾರ್ದು. ರಾಜಕಾರಣದಲ್ಲಿ ಸ್ಪೆಷಲಿ ಎಲೆಕ್ಷನ್ ಇದ್ದ ಟೈಮಲ್ಲಿ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಸ್ಪೆಸಿಫಿಕ್, ಈ ಪರ್ಟಿಕ್ಯುಲರ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇಲ್ಲ. ನಾನು ಯಾಕೆ ಅಂತ ನಿಮ್ಗೆ 1-2 ಉದಾಹರಣೆ ಕೊಡ್ತೀನಿ. ನಾವು ಇದೇ ಥರದ್ದು ಒಂದು ವ್ಯವಸ್ಥೆ, ಲಿಂಗಾಯತರಲ್ಲಿ ವೀರಶೈವರ ಮತ್ತು ಲಿಂಗಾಯತರಿಗೆ ಒಂದು ಪ್ರತ್ಯೇಕ ಸ್ಥಾನಮಾನ ಸಿಗಬೇಕು ಅಂತೇಳಿ ಪ್ರತ್ಯೇಕ ಧರ್ಮ ಮಾಡಲಿಕ್ಕೆ 2013ರಿಂದ 2018ರವರೆಗೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ನಾವೇನಾಯಿತು ಅನ್ನೋದು ನಮಗೂ ಗೊತ್ತಿದೆ. ಅದೇ ರೀತಿ ಇವರು SCಗಳಿಗೆ STಗಳಿಗೆ ನಾನು ಯಾರು ಒಳ ಮೀಸಲಾತಿ ಕೊಡ್ತೀನಿ ಅಂತೇಳಿ ಇವರು ತಪ್ಪದಾರಿ ತಗೊಂಬಂದರು. ಅದೇ ರೀತಿ OBCಗಳಿಗೆ ಸ್ಪೆಷಲಿ ಅದರಲ್ಲೂ ಸಹ ಅವ್ರು ಗೊಂದಲದಲ್ಲಿ ಸಿಗಾಕೊಂಡ್ರು. ಇವತ್ತೇನಾಗಿದೆ ಅಂತಂದರೆ, ಒಂದು ಇಲ್ಲಿ ನಾವು ಯಾಕೆ ಇದು ಮಿಸ್ಗೈಡ್ ಆಗುತ್ತೆ ಅಂತಂದರೆ, ಇಟ್ ಇಸ್ ಅ ವೆರಿ ಶಾರ್ಟ್ ಟರ್ಮ್ ಆರ್ ಶಾರ್ಟ್ ಟೈಮ್ ಟು ಕನ್ವೇ ದ ಮಾಸ್ ಕ್ರೌಡ್. ಒಂದು ದೊಡ್ಡದಾದಂಥ ಕ್ರೌಡಿಗೆ ನಾನು ಇಂಥದ್ದೊಂದು ಮಾಡ್ತೀನಿ ಅಂತ ಹೇಳೋದು ಅದು ಭಾಳ ಕಷ್ಟಕರವಾದಂಥ ವಿಚಾರ. ಕಾಂಗ್ರೆಸ್ ನಾಯಕತ್ವಕ್ಕೆ ಈ ಜಾಣತನ ಇರಲಿಲ್ವಾ? ಜಾಣತನ ಅನ್ನೋದಕ್ಕಿಂತನೂ ಏನಾಗುತ್ತೆ, ಅದನ್ನೇ ನಾನು ಹೇಳ್ತಿರೋದು. ಈಗ ಹರಿಪ್ರಸಾದ್ ನಾನು ಸಕ್ಸಸ್ ಆಗಿದ್ದರೆ, ಅನಿಲ್ ಯು ಡಿಡ್ ಅ ವಂಡರ್ಫುಲ್ ಜಾಬ್. ನೀವು ಅದನ್ನ ಮಾಡೋದಕ್ಕೆ ನೀವು ಕಾಮನ್ ಸೆನ್ಸ್ ಇಲ್ವೇನ್ರಿ ನೀವು? ಅಲ್ಲ, ಇಂಥ ಟೈಮಲ್ಲಿ ಹೋಗಿ ಖಂಡಿತವಾಗ್ಲೂ ಹೇಳ್ತಿದ್ವಿ. ಅದನ್ನ ನಾನು ಹೇಳೋದು, ಸಕ್ಸಸ್ ಫೇಲಿಯರ್ಸ್ ಆಸ್ ನಾನು ಅದನ್ನ ಮಾಡಿಸ್ಬೇಕಂತ ಈಗ ವಿಚಾರ ಅದಲ್ಲ. ನಾನು ನನ್ನ ಅನುಭವದಲ್ಲಿ ಸರಿಸುಮಾರು 6-7 ಎಲೆಕ್ಷನ್ಸ್ಗಳು ನಾನು ಮಾಡಿದ್ದೀನಿ. ಅಂದರೆ ಕೇಂದ್ರ, ರಾಜ್ಯ, BBMP ಈ ಥರದ್ದು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಲೆವೆಲ್ಗೆ. ಬಟ್ ಇಲ್ಲಿ ಎಲೆಕ್ಷನ್ಗಳಲ್ಲಿ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಂತ ಇರೋದಿಲ್ಲ. ಆಮೇಲೆ ಈ ಜಾತಿ ಜನ ಇವ್ರಿಗೆ ಓಟ್ ಹಾಕ್ತಾರಂತ ನಾನು ಐ ಆಮ್ ಟೆಲ್ಲಿಂಗ್ ಯು ಶುಡ್ ಗೋ ಅಂಡ್. ಬಟ್ ಇದರ ಉದ್ದೇಶ ನಿಮಗೆ ಅಹಿಂದ ಓಟ್ಗಳನ್ನು ಕನ್ಸಾಲಿಡೇಟ್ ಮಾಡುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಉದ್ದೇಶ. ವಿಶೇಷವಾಗಿ ಹಿಂದುಳಿದ ವರ್ಗಗಳವರನ್ನ ನೀವು ನಿಮ್ಮ ಜೊತೆಗೆ ತೆಗೆದುಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾದ ಉದ್ದೇಶ. ಸರ್ ನೋಡಿ, ನಾನು ಕಾಂಗ್ರೆಸ್ ತತ್ವ ಸಿದ್ಧಾಂತಗಳೇನು ಹೇಳ್ತದೆ ಅಂತಂದ್ರು, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತದೇ ಹೇಳ್ತದೆ. ಇವತ್ತಿಗೂ ಸಹ ನಾವು ಅದರಲ್ಲೇ ಹೌದು ಅಲ್ಲ ಇವತ್ತು ಈ ಮಾತನ್ನ ಏನಾದ್ರು ಭಾರತೀಯ ಜನತಾ ಪಾರ್ಟಿಗೆ ನೀವು ಈ ತರ ನಕ್ಕೊಂಡು ಹೇಳಿದ್ರೆ ಪಾಪ ಒಪ್ಕೊಂಡ್ಬಿಡ್ತಾರ ಅವರು. ಆದ್ರೆ ನಾವು ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ, ಗುಂಡೂರಾಯರಿಗೆ ಮುಖ್ಯಮಂತ್ರಿ ಮಾಡಿದವ್ರು ನಾವು ಅಲ್ವಾ, ಇವರಿಗೆ ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಮಾಡಿದವ್ರು ನಾವು. ಅದೇ ತರ ವೀರೇಂದ್ರ
ರಾಜೇಂದ್ರ ಪಾಟೀಲಿಗೆ ಮುಖ್ಯಮಂತ್ರಿ ಮಾಡಿದವ್ರಿಗೆ ನಾವು ವೀರಪ್ಪ ಮೊಯ್ಲಿಯವರಿಗೆ ಅಲ್ಲ ಎಲ್ಲ ಜಾತಿ ಎಲ್ಲ ಜನಾಂಗದವರಿಗೆ ಮುಖ್ಯಮಂತ್ರಿ ಒಂದ್ ಜಾತಿಗೆ ಮಾಡ್ತೀರಿ ಯಾವ ನ್ಯಾಯ? ಅದೇ ಪಾಪ ಮಹೇಶ್ ಅವ್ರಿಗೆ ಕೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಮಹೇಶ್ ಅವರೇ, ತಮ್ಮ ಪ್ರಕಾರ ಪ್ರಶ್ನೆ ಬಹಳ ಉತ್ತಮವಾದಂಥ ಪ್ರಶ್ನೆ ಅದು. ಆದರೆ ಜನ ಹೇಗೆ ಭಾವಿಸಿದ್ರು ಅಂತಕ್ಕಂಥದ್ದು, ಇಡೀ ಈ ಕಾಂಗ್ರೆಸ್ಸಿನ ಈ ಜಾತಿ ಸಮೀಕ್ಷೆ ಗಣತಿ ಅನ್ನೋಂಥದ್ದು ತಪ್ಪು. ಗಣತಿಗೆ ಯಾರಿಗೂ ಪವರ್ ಇಲ್ಲ. ಯಾಕಂದರೆ ಅವತ್ತಿನ ದಿನವೇ ಕಾಂಗ್ರೆಸ್ನವರು ಅದಕ್ಕೆ ಅವಕಾಶ ಮಾಡದೆ ಇಟ್ಟು ಬಂದುಬಿಟ್ಟಿದ್ರು. ಅಂದರೆ ಜಾತಿ ಗಣತಿ ಮಾಡಲಿಕ್ಕೆ ಕಾಂಗ್ರೆಸ್ಸೇ ಒಪ್ಪಿಗೆ ಕೊಟ್ಟಿಲ್ಲ ಅವತ್ತು, ಆಯಿತಾ. ಅವರು ಒಂದೇ ಇಟ್ಸ್ ಸ್ಟೇಟ್ ಇದು ಮಾಡ್ಬೋದು, ಸೆನ್ಸಸ್ ಮಾಡೋವಂಥ ಪವರ್ ಸೆಂಟ್ರಲ್ ಗೌರ್ಮೆಂಟ್ ಅಂತ. ಜಾತಿ ಸಮೀಕ್ಷೆ ಅಂತ ಮಾತನಾಡೋಣ. ಈ ಜಾತಿ ಸಮೀಕ್ಷೆ ಒಳಗಡೆ ಇರ್ತಕ್ಕಂಥವರ ದೂರಾದೋಷ ಉದ್ದೇಶ ಒಂದು ಸಮಾಜವನ್ನು ದುರ್ಬಲ ಮಾಡುವಂಥದ್ದು ಇದೆ ಅನ್ನೋದನ್ನು ನೋಟಿಸ್ ಆಗ್ತಿತ್ತು. ಅವರು ಉಪಯೋಗಿಸಿದಂಥ ಪ್ರತಿಯೊಂದು ಟೈಮಿಂಗ್ಸನ್ನು ನೀವು ಒಂಚೂರು ನೋಡಿದಾಗ ಅವರು ಸನಾತನ ಧರ್ಮದ ಮೌಲ್ಯಗಳನ್ನು ಕುಹಕ ಮಾಡುವಂಥದ್ದು, ಪ್ರಶ್ನೆ ಮಾಡೋದು ಅಂತ ಹೋಗ್ತಾಯಿದ್ರು. ಎಲ್ಲೋ ಕರ್ನಾಟಕದಲ್ಲಿ ಒಂದಷ್ಟು ಅವ್ರಿಗೆ ಕಾಂತರಾಜ್ ಆಯೋಗದ ಮುಖಾಂತರ ಅಂತ ಹೇಳಿಬಿಟ್ಟು ಒಂದಷ್ಟು ಈ ಎಕ್ಸೈಸನ್ನು ಅರ್ಬನ್ ನಕ್ಸಲ್ಲರು ಎಡಪಂಥೀಯರ ಪ್ರೇರಣೆ ಆಧಾರದ ಮೇಲೆ ಏನು ಈ ವರದಿಗಳನ್ನ ತಯಾರು ಮಾಡಿದ್ರು, ಅದೇ ಥರ ಪ್ಯಾನ್ ಇಂಡಿಯಾಗೆ ಅದನ್ನು ತರಬೇಕು ಅನ್ನೋ ಒಂದು ಪ್ರಯತ್ನ ಮಾಡಿದ್ರು. ಆದರೆ ಜನಗಳಿಗೆ ಇದರಲ್ಲಿ ಇಂತಕ್ಕಂಥ ಕಾಂಗ್ರೆಸ್ಸಿನ ದ್ವಿಮುಖ ಮುಖ, ಅಂದರೆ ಆನೆ ತೋರಿಸೋದೇ ಒಂದು ಹಲ್ಲು ತಿನ್ನೋದು ಹೆಂಗೆ ಹಲ್ಲಿದೆಯೋ, ಕಾಂಗ್ರೆಸ್ಸಿನ ಒಳಮರ್ಮ ಅರ್ಥ ಆಗ್ತಾಯಿತ್ತು. ಅದು ಹಿಂದಿ ಹಾರ್ಟ್ಲ್ಯಾಂಡಲ್ಲಂತೂ ಜನ ಅದಕ್ಕೆ ನಾನು ಹೇಳ್ತೀನಿ ಉತ್ತರವಾಗಿ, ಏನು ನಮ್ಮ ದೇಶದ ಸನಾತನ ಧರ್ಮವನ್ನು ಅವಹೇಳನ ಮಾಡಿ ಮಾಡಿದ್ರು, ನಿಮ್ಮ ಯಾವ ಜಾತಿ ಸಮೀಕರಣವನ್ನು ತಂದು ನೀವು ಅದನ್ನು ಎತ್ತು ಕಟ್ಟಬೇಕು ಅಂತ ಹೋಗಿದ್ರು, ನೀವು ಆ ಎತ್ತು ಕಟ್ಟೋದ್ರಲ್ಲಿ ನೋಡಿಲಿ ವಿತ್ ಇಂಟ್ರೆಸ್ಟಲ್ಲಿ ಜನ ಪಾಠ ಕಲಿಸೋರು. ಮಧ್ಯಪ್ರದೇಶ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ರಾಜಸ್ಥಾನ ಇರ್ಬೋದು, ಇಡೀ ಹಿಂದಿ ಹಾರ್ಟ್ಲ್ಯಾಂಡಲ್ಲಿ ಇವ್ರೇನು ಪ್ರಯತ್ನ ಮಾಡಿದ್ರು, ನಾವು ಜಾತಿ ತರ್ತೀವಿ, ಜಾತಿ ಸಮೀಕ್ಷೆ ಮಾಡ್ತೀವಿ, ಇದೆಲ್ಲ ಏನೆಲ್ಲ ಮಾಡಿದ್ರು, ಇವೆಲ್ಲಕ್ಕೂ ಒಂದು ದೊಡ್ಡ ಉತ್ತರವನ್ನು ಕೊಡಬೇಕು ಅಂತ ಜನಕ್ಕೆ ತೀರ್ಮಾನ ಆಯಿತು. ಎಲ್ಲಿಗೆ ತಂದರು ಅಂದರೆ, ಒಂದು ವೇಳೆ ಇದನ್ನು ಬಂತು ಅಂತಂದರೆ ಇಡೀ ನಾವು ಒಂದು ಹಿಂದೂ ಸಮಾಜವನ್ನೇ ವಿಘಟನೆ ಮಾಡುವಂಥ ಒಂದು ದುರಾಲೋಚನೆಯ ಭಾಗದ ರೂಪವಾಗಿ ಈ ಜಾತಿ ಅನ್ನೋದನ್ನು ಭಾಳ ಚಂದ ಬೇಗ ಅರ್ಥ ಮಾಡಿಕೊಂಡ್ರು. ನಾವು ಕರ್ನಾಟಕದಲ್ಲಿ ನಾವೇನು ಸ್ವಲ್ಪ ನಮ್ಮ ಜನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ನಮ್ಮ ನಿಧಾನ ಆಗಿರ್ಬೋದು, ಆದರೆ ಉತ್ತರ ಭಾರತದ ಜನ ಕಾಂಗ್ರೆಸ್ಸಿನ ಈ ಡಿಸೈನ್ ಇದೆಯಲ್ಲ, ಈ ಕಾಂಗ್ರೆಸ್ಸಿನ ಈ ಧೂರ್ತ ಒಂದು ಯೋಚನೆ ಇದೆಯಲ್ಲ, ಅದು ಭಾಳ ಚೆನ್ನಾಗಿ ಅರ್ಥ ಮಾಡೋದು. ಯಾಕಿದನ್ನು ನಾನು ರಿಪೀಟ್ ಮಾಡ್ತೀನಿ, ಒಂದು ನಿಮಿಷ ಹೇಳ್ತೀನಿ, ಧೂರ್ತ ಯೋಚನೆ ಅಂತ ಹೇಳ್ತೀನಿ ನಿಮಗೆ. ನೋಡಿ, ಅವರು ಇಲ್ಲಿ INDA ಕೂಟದ್ದು ಸಭೆ ಕರ್ನಾಟಕದಲ್ಲಿ ಸೇರಿದ್ರು. ಸ್ಟಾಲಿನ್ ಮಗ ಹೇಳಿಕೆ ಕೊಟ್ಟರು. ಇಲ್ಲ, ಆ ವಿಚಾರದ ಬಗ್ಗೆ ಪ್ರತ್ಯೇಕವಾದ ಇನ್ನೊಂದು ಪಾಯಿಂಟ್ ಕೂಡ ಇದೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಾನು 100% ಇಲ್ಲ ಅಲ್ಲ ಅದ್ರ ಬಗ್ಗೆ ಪ್ರತ್ಯೇಕವಾಗಿ ಮಾತಾಡ್ತೀನಿ. ನನಗೊಂದು ಸ್ವಲ್ಪ ಕೊಡ್ಬೇಕು, ಇಲ್ದ್ರೆ ಚರ್ಚೆ ಏನಾಗ್ಬಿಡ್ತದೆ ಅಂದ್ರೆ, ಅಲ್ಲ ನೀವು ಜಾತಿ ಗಣತಿಯ ವಿಚಾರದಲ್ಲಿ ಸನಾತನ ಧರ್ಮದ ವಿಚಾರದಲ್ಲಿ ಮತ್ತೆ ಮಾತಾಡ್ತೀನಿ ಅಂತ ಹೇಳಿದೆ ನಾನು ನಿಮ್ಗೆ. ಅಲ್ಲ ಗೊತ್ತು ಸರ್, ಜಾತಿ ಗಣತಿ ಅಂತಕ್ಕಂಥದ್ದು ನೀವು ಬಹಳ ಮೋದಿಜಿ ಅವರು ಏನು ಉಲ್ಲೇಖ ಮಾಡಿದ್ರೆ, ನಮ್ಮ ಜಾತಿ ಅಂತಕ್ಕಂಥ ನಾವು ಯಾವ ಪರಿಕಲ್ಪನೆ ಇಟ್ಕೊಂಡಿದ್ದೀವೇನಂದ್ರೆ, ಒಂದು 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 ಜೆಂಡರ್ ಅನ್ನ ಅದ್ರ ಬೇಸ್ಡ್ ಮೇಲೆ ನಾವು ಅದನ್ನ ತೆಗಿತೀವಿ. ಈ ತರ ವ್ಯವಸ್ಥೆಯ ಭಾಗ ಒಳಗೆ ಮಾತಾಡ್ತೀರಿ. ಚರ್ಚೆ ನಾವು ಮುಂದುವರಿಸೋಣ. ಹಾಗೆಯೇ ಬಿಜೆಪಿ ಕೇಂದ್ರ ಕಚೇರಿಯಿಂದ ನವದೆಹಲಿಯಲ್ಲಿ ಅಲ್ಲೂ ಕೂಡ ದೊಡ್ಡ ಸೆಲೆಬ್ರೇಷನ್ ನಡೀತಿದೆ. ಯಾಕಂದ್ರೆ ಸಹಜವಾಗಿಯೇ ಬಿಜೆಪಿ 3 ರಾಜ್ಯಗಳಲ್ಲಿ ಗೆದ್ದಿರುವಂತಹ ಒಂದು ದೊಡ್ಡ ಉತ್ಸಾಹದಲ್ಲಿದೆ. ಮತ್ತು ತೆಲಂಗಾಣದಲ್ಲಿ ಬಿಜೆಪಿಯ ಆಂತರಿಕ ಲೆಕ್ಕದ ಪ್ರಕಾರ ಬಿಜೆಪಿಗೆ ದೊಡ್ಡದಾದಂತಹ ಗೆಲುವು ತೆಲಂಗಾಣದಲ್ಲೂ ಕೂಡ ಸಿಕ್ಕಿದೆ ಅನ್ನೋದನ್ನ ಬಿಜೆಪಿ ಭಾವಿಸ್ಕೊಂಡಿರುವಂಥದ್ದು. ಈ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ನಾವು ಮುಂದುವರಿಸೋಣ. ಚಿಕ್ಕಬೇಕಂತ ಈಗಾಗಲೇ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆ ನಡೆಸ್ತಾ ಇದ್ವಿ. ಹಾಗೆಯೇ ದೆಹಲಿಯಲ್ಲಿ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ದೊಡ್ಡ ಸೆಲೆಬ್ರೇಷನ್ ಕೂಡ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರ ನೇರ ಪ್ರಸಾರವನ್ನು ಕೂಡ ಮುಂದಿನ ಹಂತದಲ್ಲಿ ನಿಮಗೆ ತೋರಿಸ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಡಿಬೇಟ್ ಮಾಡ್ತಾ ಇದ್ವಿ, ಜಾತಿ ಗಣತಿಯ ವಿಚಾರದಲ್ಲೂ ಕೂಡ ಚರ್ಚೆ ನಡೆಸಿದ್ವಿ. ಮುಂದುವರೆದು ಇನ್ನೊಂದು ಪಾಯಿಂಟ್ ಕಡೆಗೆ ನೋಡೋಣ. ಬಿಜೆಪಿಗೆ ಕರ್ನಾಟಕದ ಪಾಠ ವರ್ಸಸ್ ಕಾಂಗ್ರೆಸ್ನ ಆಂತರಿಕ ಕಚ್ಚಾಟ ಅನ್ನುವಂಥದ್ದು. ಯಾಕಂದರೆ ಬಿಜೆಪಿ ಕರ್ನಾಟಕದಲ್ಲಿ ಸೋತ ನಂತರ ನಾನು ಆವಾಗಲೇ ಒಂದು ವಿಷಯವನ್ನು ಉಲ್ಲೇಖ ಮಾಡಿದೆ. ಬಿಜೆಪಿ ಕರ್ನಾಟಕದಲ್ಲಿ ಸೋತ ನಂತರ ರಾಜಸ್ಥಾನದ ಚುನಾವಣೆ ಕಡೆಗೆ ಕೇಂದ್ರ ಬಿಜೆಪಿ ಫೋಕಸ್ ಮಾಡಿದ ಆರಂಭದ ಸಭೆಯಲ್ಲೇ ಮೋದಿಯವರು ಒಂದು ಭಾಷಣದ ಸಂದರ್ಭದಲ್ಲಿ ಕರ್ನಾಟಕದ ಗ್ಯಾರಂಟಿ ಮತ್ತು ರಾಜಸ್ಥಾನದ ಗ್ಯಾರಂಟಿಗಳನ್ನು ಪ್ರಸ್ತಾಪಿಸಿ ಮಾತನಾಡಿದರು ಮತ್ತು ಹೇಗೆ ಮುಂದುವರಿದು ತಮ್ಮ ಸರ್ಕಾರ ಕೆಲಸ ಮಾಡುತ್ತೆ ಅನ್ನೋದರ ಬಗ್ಗೆ ಹೇಳ್ತಾ ಇದ್ರು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಿಜೆಪಿ ಕರ್ನಾಟಕದ ಸೋಲಿನಿಂದ
ಒಂದು ಪಾಠವನ್ನು ಕಲಿತಂತೆ ಅಲ್ಲಿಲ್ಲೇ ಭಾಸವಾಗಿತ್ತು. ಅದರ ಆಚೆಗೆ ನೋಡಿದ್ರೆ ಕರ್ನಾಟಕದಲ್ಲಿ ಬಿಜೆಪಿಯ ಸೋಲಿಗೆ ಇನ್ನೊಂದು ದೊಡ್ಡ ವ್ಯಾಖ್ಯಾನ, ಅದನ್ನು ಬಿಜೆಪಿ ಒಪ್ಕೊಳ್ಬೋದು ಒಪ್ಕೊಳ್ಳದೇ ಇರ್ಬೋದು. ದೊಡ್ಡ ವ್ಯಾಖ್ಯಾನ ಏನಿದೆ ಅಂದರೆ ಸ್ಥಳೀಯ ನಾಯಕರ ಕಡೆಗಣನೆ ನಡೀತಾ ಇದೆ, ಕಡೆಗಣನೆ ಮಾಡಲಾಗಿತ್ತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವರ ಮಾತುಗಳಿಗೆ ಜಾಸ್ತಿ ಬೆಲೆಯನ್ನು ಕೊಡಲಿಲ್ಲ ಕೇಂದ್ರದ ನಾಯಕರು, ಅಭ್ಯರ್ಥಿಗಳ ಆಯ್ಕೆಯನ್ನು ಹಿಡಿದು ಪ್ರತಿಯೊಂದು ವಿಚಾರದಲ್ಲಿ. ಆದರೆ ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನದಲ್ಲಿರ್ಬೋದು, ವಿಶೇಷವಾಗಿ ಅಲ್ಲಿಯ ಸ್ಥಳೀಯ ನಾಯಕರನ್ನು ಬಿಜೆಪಿ ಬಳಸಿಕೊಂಡಿರುವ ರೀತಿ ಮತ್ತು ಆ ನಾಯಕರುಗಳಿಗೆ ಕೊಟ್ಟಿರುವಂತಹ ಜವಾಬ್ದಾರಿಗಳು, ಇದು ಬಿಜೆಪಿ ಒಂದು ದೊಡ್ಡ ದಿಗ್ವಿಜಯವನ್ನು ಸಾಧಿಸುವಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರ ನಿಭಾಯಿಸಿದಂತೆ ಕಾಣ್ತಾ ಇದೆ. ಆದರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಒಗ್ಗೂಡಿ ಹೋಗಿತ್ತು. ತೆಲಂಗಾಣದಲ್ಲಿ ಅಫ್ಕೋರ್ಸ್ ತೆಲಂಗಾಣದಲ್ಲೂ ಕೂಡ ಒಂದು ಹಂತದವರೆಗೆ ಒಗ್ಗೂಡಿ ಕೆಲಸವನ್ನು ಮಾಡಿದ್ದಾರೆ. ಆದರೆ ಅದು ಮಧ್ಯಪ್ರದೇಶದಲ್ಲಿ ಆಯಿತಾ? ರಾಜಸ್ಥಾನದಲ್ಲಿ ಯಾವ ಸ್ವರೂಪದಲ್ಲಿ DCM, ಮಾಜಿ DCM, ಹಾಲಿ CM ನಡುವೆ ಹೆಂಗೆ ಕಚ್ಚಾಟ ನಡೀತಾ ಇತ್ತು. ಛತ್ತೀಸ್ಗಢದಲ್ಲಿ ಒಬ್ಬರು CM, ಇನ್ನೊಬ್ರು ನಾನು DCM, ನಾನೂ CM ಆಗಬೇಕು ಅಂತ ಬಯಸ್ತಾ ಇದ್ದಂಥವ್ರಿಗೆ ಕಡೆ ಕ್ಷಣದಲ್ಲಿ ಕೊಟ್ಟಂಥ DCM. ಹಾಗೆಯೇ ಮಧ್ಯಪ್ರದೇಶದಲ್ಲಿ ಒಬ್ಬರು ಮಾಜಿ CM ತಾವು ಯಾವತ್ತೂ ಕೂಡ ಅತ್ಯಂತ ದೊಡ್ಡ ನಾಯಕ ಅಂತೇಳಿ ಬಿಲೀವ್ ಮಾಡುವಂಥವ್ರು, ಇನ್ನೊಬ್ಬರು ಕೇಂದ್ರದಲ್ಲಿ ಸಚಿವರಾಗಿದ್ದಂಥವ್ರು, ಒಮ್ಮೆ ಮುಖ್ಯಮಂತ್ರಿ ಆದಂಥವ್ರು, ಅವರು ಕೂಡ ತನ್ನದೇ ನಿರ್ಧಾರ. ಈ ಅಖಿಲೇಶ್ ಇಂಥವರೆಲ್ಲ ಯಾರು ಅನ್ನುವ ಸ್ವರೂಪದಲ್ಲಿ ಇಂಡಿಯಾ ಬ್ಲಾಕ್ ಅಂತೇಳಿ ಮಾಡ್ಕೊಳ್ತಾರೆ. ಬಟ್ ಉಳಿದವರ ಬಗ್ಗೆ ಈ ರೀತಿಯಾಗಿ ಮಾತನಾಡುವಂಥದ್ದು ಕೂಡ ನಡೆದಿತ್ತು. ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಕಾಂಗ್ರೆಸ್ನ ಕಡೆಯಿಂದ ನಾವು ನೋಡಬೇಕಾಗಿರುವಂಥ ಅಂಶಗಳು. ಮಹೇಶ್ ಅವರು ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಚಂದ ವಿಶ್ಲೇಷಣೆ ಮಾಡಿದ್ರೆ ನೀವು ಮಧ್ಯಪ್ರದೇಶದ್ದು ಎಲ್ಲವೂ ವಿಶ್ಲೇಷಣೆ ಮಾಡಿದ್ರೆ, ಕರ್ನಾಟಕನ ನೀವು ಒಂದು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ನಾನೇನು ಅದನ್ನು ಅಲ್ಲಿಗೆಳೆಯೋದಿಲ್ಲ. ನಮ್ಮ ಸೋಲಿಗೆ ಒಂದು ಕಾರಣ ಅಂತ ತಾವೇನು ಹೇಳಿದರೆ ಅದರಲ್ಲಿ ಅರ್ಧ ಸರಿಗಿದೆ, ಇನ್ನು ಅರ್ಧ ಸರಿಗಿಲ್ಲ. ನಾವು ಯಾವ ನಾಯಕತ್ವವನ್ನು ಕೂಡ, ಸ್ಥಳೀಯ ನಾಯಕತ್ವವನ್ನು ಕೂಡ ಉಪೇಕ್ಷೆ ಮಾಡಿಲ್ಲ. ಅರ್ಥ ಆಯ್ತಾ? ಆದರೆ ಚುನಾವಣೆ ಒಳಗಡೆ ನಾವು ಮಾಡ್ತಾ ಇರ್ತಕ್ಕಂಥ ನಮ್ಮ ಅಂಶಗಳು, ನಾವು ಸೋಲ್ತಂಥದ್ದು 2-3 ಅಂಶಗಳು ಏನು, ನಾವು ಇಡೀ ದೇಶದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಸದಾಶಿವ ಆಯೋಗ ಅಲ್ಲ, ಸದಾಶಿವ ಆಯೋಗ ಅಲ್ಲ ಅದು. ಆದರೆ ಒಳ ಮೀಸಲಾತಿಗೆ ಅಂತೇಳಿ ಬಹಳ ದೊಡ್ಡದಾದಂಥ ನಾವು ಅದಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ನಾವು ಹೌದು, ಯಾರೂ ಮಾಡದೇ ಇರೋವಂಥದ್ದು. ಯಾಕಂದರೆ ತಮಿಳ್ನಾಡಲ್ಲಿ ಅರುಂಧತಿ ಯಾರು ಬೇರೆ ಬೇರೆ ಅದೆಲ್ಲ ಸಮುದಾಯಗಳೆಲ್ಲ ಮಾಡಿದರು. ಅವರು ಶೆಡ್ಯೂಲ್ 9 ಒಳಗಡೆ ಸೇರಿಸಿದ್ರು ಕೂಡ ನಾವು ಶೆಡ್ಯೂಲ್ 9 ಒಳಗಡೆ ಒಂದು ಎಲ್ಲರಿಗೂ ಜಸ್ಟಿಸ್ ಸಿಗಬೇಕು ಪ್ರತಿಯೊಂದು ಸಮುದಾಯಕ್ಕೂ ಅಂತ ಹೇಳಿ ಮಾಡಿದ್ವಿ ನಾವು. ಆದರೆ ಅದನ್ನು ಜನರಿಗೆ ನಾವು ತಲುಪಿಸೋಷ್ಟರಲ್ಲಿ ಅಂದರೆ ಕನ್ವಿನ್ಸ್ ಮಾಡೋದ್ರಲ್ಲಿ ವಿಫಲರಾದ್ವಿ. ಹೌದು, ನಮ್ಗೆ ಅದ್ರದ್ದು ಒಂದು ದೊಡ್ಡ ರೀತಿಯಲ್ಲಿ ಹೊಡೆದಿದೆ. ಅದು ಆದ ನಂತರ ಒಂದು ಮೇಜರ್ ನಮ್ಮಲ್ಲಿ ಹೊಣೆಗಾರಿಕೆ, ನಾನು ಆ್ಯಸ್ ಎ ಮುಖ್ಯ ವಕ್ತಾರ ಆಗೂ ಕೂಡ ಹೇಳ್ತಿರ್ತಕ್ಕಂಥದ್ದು, ನಾವು ಏನು ಅವರು 40% ನರೇಟಿವನ್ನು ಬಿಲ್ಡ್ ಮಾಡಿದ್ವಿ, 40% ನೆರೇಟಿವನ್ನು, ಆ 40% ನೆರೇಟಿವನ್ನು ಬ್ರೇಕ್ ಮಾಡೋ ಅಂಥಕ್ಕೆ ನಮಗೆ ಏನಂತಂದರೆ ಆ ಥರದಕ್ಕೆ ಅವಕಾಶ ಈಗ 40% ಮಾಡಿದ್ರು. ನಾಗಮೋಹನ್ ದಾಸ್ ಆಯೋಗ ಮಾಡಿದ್ದಾರೆ. ಏನು ಇವ್ರು ಮಣ್ಣಂಗಟ್ಟಿ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಕೊಟ್ಟಿದ್ದು? ನೆನೆ ಕೆಂಪಣ್ಣ ತಗೊಂಡೋಗಿ ಕೊಟ್ಟರು, ಇವ್ರ ಮೇಲೂ ಕೊಟ್ಟಿದ್ದಾರೆ. ಕೆಂಪಣ್ಣ ತಗೊಂಡು ಆ ನರೇಟಿವನ್ನು ಬಿಲ್ಡ್ ಮಾಡೋದ್ರಲ್ಲಿ, ಆ ನರೇಟಿವನ್ನು ನಾವು ಓವರ್ಕಮ್ ಮಾಡೋಕ್ಕೆ ನಮಗೆ ಎಂತ ಆಯಿತು ಅಂತಂದರೆ, ಹಿಂದೆ ಒಂದು ಬಿಲ್ಡ್ ಆಗಿತ್ತು. ರಾಜೀವ್ ಗಾಂಧಿಯವರು ಭಾಷಣ ಮಾಡ್ತಾ ನಾವೇನಾರು ಕೇಂದ್ರದಿಂದ ಹಣ ಕಳಿಸಿದ್ರೆ ತಲುಪೋ ಅಷ್ಟರಲ್ಲಿ ಅದು 15 ಉಳ್ಕೊಂಡಿರುತ್ತೆ. ಇಟ್ಸ್ ನಥಿಂಗ್ ಬಟ್ 85%. ನಿಮ್ಗೆ ಇನ್ನೊಂದು ನೆನಪು ಮಾಡ್ಕೊಡ್ತೀನಿ ಅಷ್ಟೇನೆ. 2018ರಲ್ಲಿ ನೀವು ನರೇಟಿವ್ ಬಿಲ್ಡ್ ಮಾಡಿದ್ರಿ. ₹10 ಅಂದ್ರೆ ಅದನ್ನ ಮಾಡಿದ್ರಿ. ಆ ₹10 ಆ ನರೇಟಿವ್ ಕೂಡ ಬಹಳ ಸ್ಟ್ರಾಂಗ್ ಆಗಿ ಅದಂದ್ರೆ ಅದು ಇದ್ದಿದ್ದು ಕೂಡ ಸತ್ಯ. ಆ ₹10 ಸರ್ಕಾರ ಏನು ಪರ್ಸೆಂಟ್ ಅಂತ ಮೋದಿಜಿಯವರು ಹೇಳಿದ್ರು, ಬಹಳ ದೊಡ್ಡದಾಗಿ ಅದನ್ನು ತೆಗೆದುಕೊಂಡ್ವಿ. ಹೌದು, ಇದು ಏನೂ ಇಲ್ಲದೆ ಹೂಯಾತ್ಮಕವಾಗಿ ಮಾಡಿದಂಥ ಏನು ಈ ಬ್ರೇಕ್ ಇತ್ತು ಅದ್ರ ಸಾಂದರ್ಭಿಕವಾಗಿ ಈ ಥರದೆಲ್ಲ ಜಾತಿಗಳ ಮಧ್ಯದಲ್ಲಿ ಆದಂಥ ಒಂದಷ್ಟು ಗೊಂದಲಗಳು ಇವು ನಮಗೆ ಹಿಂದೆ ಪಡಿತು. ಆದರೆ ನಂಗೆ ದುಃಖ ತರ್ತಾ ಇರೋಂಥ ಅಂಶ ಏನಂದರೆ, ಇಷ್ಟೆಲ್ಲ ರಾಜ್ಯಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ದೇಶ ಕಟ್ಟೋ ಕೆಲಸಕ್ಕೆ ರೆಪ್ರೆಸೆಂಟೇಷನ್ ಕಳಿಸ್ಬೇಕಾದಾಗ ನಾವೆಲ್ಲೋ ನಮ್ಮ ಪ್ರಯತ್ನದಲ್ಲಿ ಒಂದು ಕೊಂಚ ಕಡಿಮೆ ಆಯ್ತಲ್ಲ, ಮೋದಿಜಿಯವ್ರಿಗೆ ಇನ್ನೊಂದು ಶಕ್ತಿ ತುಂಬೋದಷ್ಟು ನಾವು ಕಳ್ಕೊಂಡವಲ್ಲ ಅನ್ನುವಂಥ ದುಃಖ ಕೂಡ ನನ್ನ ಹತ್ರ ಇದೆ. ಎಸ್ ವಿಕ್ಕಿ ಅವರೇ, ತಾವೇನು ಹೇಳ್ತೀರಿ? ಯಾವ ಸ್ವರೂಪದಲ್ಲಿ ಈ ಒಂದು ಆಂತರಿಕ ಕಚ್ಚಾಟ ಅನ್ನುವಂಥದ್ದು ಕಾಂಗ್ರೆಸ್ಗೆ ಹೊಡೆತ ಕೊಟ್ಟಿದೆ ಮತ್ತು ಬಿಜೆಪಿ ಇಡೀ ಎಲೆಕ್ಷನ್ ಅನ್ನು ಮ್ಯಾನೇಜ್ ಮಾಡಿದಂಥ ರೀತಿ ಬೇರೆ ಬೇರೆ ರಾಜ್ಯಗಳು, ತೆಲಂಗಾಣದ ಹೊರತಾಗಿಯೂ ಕೂಡ ಉಳಿದ ರಾಜ್ಯಗಳಲ್ಲಿ ಮ್ಯಾನೇಜ್ ಮಾಡಿರುವಂತಹ ರೀತಿಯನ್ನು ಗಮನಿಸಿದಾಗ, ನೀವು ರಾಜಸ್ಥಾನ ಕಂಪೇರ್ ಮಾಡಿ, ಅಲ್ಲಿ ಬಿಜೆಪಿ ತುಂಬಾ ಒಳ್ಳೆ ಕೆಲಸ ಮಾಡ್ತು. ಅಲ್ಲಿ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಏನಿದೆ, ಆ ಕಡೆ ಈ ಲೇಯರ್ ಅಲ್ಲಿರೋ ನೇತರನ್ನ
ಯಾವ ತರ ಅವ್ರು ವಿಸ್ಮರಿಸಿದ್ರು, ಅದಕ್ಕೆ ಮುಂಚೆ ಎಲೆಕ್ಷನ್ಸ್ ಮುಂಚೆ ಯಾವ ತರ ಅವ್ರನ್ನೆಲ್ಲ ಬಿಟ್ಕೊಟ್ಟಿದ್ರು, ಅವರ ಪರ್ಸೆಪ್ಷನ್ ಯಾರು ಕಂಡಿಡ್ದಿರ್ಲಿಲ್ಲ, ಯಾರು ಅವ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ ಅಂತ ಹೇಳಿ ರಾಜಸ್ಥಾನಲ್ಲಿ ಯಾವ ತರ ಕಂಪ್ಲೇಂಟ್ ಹೋಗಿದ್ವು. ಸೆಂಟ್ರಲ್ ಪಾರ್ಟಿ, ಸೆಂಟ್ರಲ್ ಕಮಿಟಿ ತುಂಬಾ ಅದ್ರ ಮೇಲೆ ಫೋಕಸ್ ಇಟ್ಟು ಆ ಪ್ರಾಬ್ಲಮ್ನ, ಕಾನ್ಫ್ಲಿಕ್ಟ್ ನ ಸಾಲ್ವ್ ಮಾಡ್ಕೊಂಡು ತುಂಬಾ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಂಡು ರಾಜಸ್ಥಾನಲ್ಲಿ ಒಳ್ಳೆ ಆಪರೇಷನ್ಸ್ ಮಾಡಿದ್ರು, ಎಲೆಕ್ಷನ್ ಆಪರೇಷನ್ಸ್. ಹೌದು, ಅದ್ರ ರಿಸಲ್ಟ್ಸ್ ಕಾಣ್ತು. ತೆಲಂಗಾಣದಲ್ಲಿ ಕೂಡ ಆ ತರನೇ ಪರಿಸ್ಥಿತಿಗಳಿದಾವೆ. ಬಟ್ ತೆಲಂಗಾಣದಲ್ಲಿ 2014 2018 ಕೂಡ ಬಿಜೆಪಿ ಪಾರ್ಟಿ ಇನ್ ತೆಲಂಗಾಣ ವಾಸ್ ಬಿಹೇವ್ಡ್ ಲೈಕ್ ಅ ಕಾರ್ಪೊರೇಟ್ ಕಂಪನಿ, ನಾಟ್ ಆಸ್ ಅ ಪೊಲಿಟಿಕಲ್ ಪಾರ್ಟಿ, ಫುಲ್ ಫ್ಲೆಡ್ಜ್ಡ್ ಪೊಲಿಟಿಕಲ್ ಪಾರ್ಟಿ. 2009 ಆಗಿರ್ಬೋದು, 2004 ಆಗಿರ್ಬೋದು, ಆವಾಗಿಂದ ಈ 2018 ವರ್ಗೂ, ಅಂಟಿಲ್ ಮೋದಿ ಅಂಡ್ ಇಸ್ ಟೀಮ್ ಸ್ಪೆಷಲಿ ಕಾನ್ಸಂಟ್ರೇಟೆಡ್ ಆನ್ ತೆಲಂಗಾಣ, ಅವಾಗಿಂದ ಇಲ್ಲಿ ಪೊಲಿಟಿಕಲ್ ಈ ಕ್ಯಾಲ್ಕುಲೇಷನ್ಸ್ ಆಗ್ಲಿ ಇವೆಲ್ಲ ಕೂಡ ತುಂಬಾ ಸಮೀಕರಣಗಳು ಸ್ಟಾರ್ಟ್ ಆದವು. ಸೊ ಅದಕ್ಕೆ ಮುಂಚೆವರೆಗೂ ಕೂಡ ಬಿಹೇವ್ಡ್ ಲೈಕ್ ಅ ಕಾರ್ಪೊರೇಟ್ ಕಂಪನಿ. ಇವ್ರಿಗೆಲ್ಲ ಅಂದ್ರೆ ಫೈಟಿಂಗ್ ಸ್ಪಿರಿಟ್ ಇರ್ಲಿಲ್ಲ. ಇವಾಗ ಕೂಡ ನೋಡಿ 2023 ಎಲೆಕ್ಷನ್ಸ್, ಮೊನ್ನೆ ನಡೆದ ಎಲೆಕ್ಷನ್ಸ್ 3 ತಿಂಗಳ ಕೆಳಗಡೆ ಬಿಜೆಪಿ ವಾಸ್ ಅ ವೆರಿ ಡಾಮಿನೆಂಟ್ ಆಪೋಸಿಷನ್ ಪಾರ್ಟಿ ಇನ್ ತೆಲಂಗಾಣ. ತುಂಬಾ ಫೆರೋಷಿಯಸ್ ವಿರೋಧ ಪಕ್ಷ ಅಂತಂದೇಳಿ ಇಲ್ಲಿ ಎಲ್ಲರೂ ಅದ್ರ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು. ತುಂಬಾನೇ ಕಾಂಗ್ರೆಸ್ ಪಾರ್ಟಿಯಿಂದ ಆಗ್ಲಿ, BRS ಪಾರ್ಟಿಯಿಂದ ಆಗ್ಲಿ ಕೆಲವೊಬ್ರು ಮುಖ್ಯ ರಾಜಕಾರಣಿಗಳೆಲ್ಲ ಕೂಡ ಬಿಜೆಪಿ ಬಂದು ಸೇರೋದು ಶುರು ಮಾಡಿದ್ರು. ಆ ಟೈಮಲ್ಲಿ ಏನಾಯ್ತು, ದೇರ್ ವಾಸ್ ಅ ಡ್ರಾಮ್ಯಾಟಿಕ್ ಚೇಂಜ್. ಸಡನ್ ಆಗಿ ಇಲ್ಲಿರೋ ಅಧ್ಯಕ್ಷರನ್ನ ಚೇಂಜ್ ಮಾಡಿದ್ರು ಅಂಡ್ ಇಮಿಡಿಯೇಟ್ಲಿ ಇಲ್ಲಿರೋ ಬಿಜೆಪಿ ಪಾರ್ಟಿಲಿ ಫೈಟಿಂಗ್ ಸ್ಪಿರಿಟ್ಸ್ ಕಡಿಮೆ ಆಯ್ತು. ಅಂಡ್ ನ್ಯೂಲಿ ಎಲೆಕ್ಟೆಡ್ ಪ್ರೆಸಿಡೆಂಟ್ ಅವರು ಜಾಸ್ತಿ ಫೋಕಸ್ ಅಂದ್ರೆ ಇವಾಗ ಕ್ಯಾಂಡಿಡೇಟ್ ಸೆಲೆಕ್ಷನ್ ಆಗಿ ಅಥವಾ ಯಾವ್ಯಾವ ರೀಜನ್ಸ್ ಅಲ್ಲಿ ಬಿಜೆಪಿ ಸ್ಟ್ರಾಂಗ್ ಇದೆ, ಅದಕ್ಕೆ ಮುಂಚೆ ವೆನ್ ದೇ ಡಿಡ್ ಇಂಟರ್ನಲ್ ಸರ್ವೆ, ಈ ತೆಲಂಗಾಣದಲ್ಲಿ ಬಿಜೆಪಿ ಪಾರ್ಟಿ 28ರಿಂದ 33 ಸೀಟ್ ಸಾಧನೆ ಮಾಡಬಹುದು ಅಂತಂದೇಳಿ ಗಡಿಸ್ಬೋದು ಅಂತಂದೇಳಿ ಅವ್ರಿಗೆ ಇಂಟರ್ನಲ್ ರಿಪೋರ್ಟ್ ಇತ್ತು. ಬಟ್ ಸಡನ್ಲಿ ಇಟ್ ಆಲ್ ಚೇಂಜ್ಡ್. ಅಂದ್ರೆ ಅವ್ರ ಪರ್ಸೆಪ್ಷನ್ ಇದೆ, ಅವ್ರ ನೆರೆಟಿವ್ ಏನಿದೆ. ಸೊ ಇಟ್ ಇಸ್ ಬೆಟರ್ ಗೋಯಿಂಗ್ ವಿತ್ ನೋನ್ ಡೆವಿಲ್ ಇನ್ಸ್ಟೆಡ್ ಆಫ್ ಫೈಟಿಂಗ್ ವಿತ್ ಇನ್ ಸೆಲ್ಫ್ ಅನ್ಕೊಂಡ್ರು. ಅಥವಾ ಇಲ್ಲಿ ನಾವು ಎಲೆಕ್ಷನ್ಗೆ ಹೋಗಿ ಹೋರಾಡಿ 10-15 ಸೀಟಲ್ಲೇ ಉಳ್ಕೊಂಡು ಮತ್ತೆ ಸುಮ್ನೆ ಅವರು ಈ BRS ಜೊತೆನೋ ಅಥವಾ ಇನ್ನೊಂದು ಪಾರ್ಟಿ ಜೊತೆನೋ ನಾವು ಹಂಗ್ ಫಾರ್ಮ್ ಮಾಡೋ ಅಗತ್ಯ ಯಾಕೆ, ಸುಮ್ನೆ ಮತ್ತೆ ಹಂಗ್ ಗೌರ್ಮೆಂಟ್ ಫಾರ್ಮ್ ಮಾಡೋ ಅವಕಾಶ ಯಾಕೆ ಕೊಡಬೇಕು? ಲೆಟಸ್ ಸಿ ಇವ್ರು ಈ ಬಿಜೆಪಿ ಇದು ಅಜೆಂಡಾ ಏನು? ದೇರ್ ಅಜೆಂಡಾ ಇಸ್ ಟು ಮೇಕ್ ಹೆಡ್ ಟು ಹೆಡ್ ವಿತ್ ಕಾಂಗ್ರೆಸ್. ಐದರ್ ಕಾಂಗ್ರೆಸ್ ಪೂರ್ತಿಯಾಗಿ ಯಾವ ರಾಷ್ಟ್ರದಲ್ಲಿ ಅವ್ರು ಹೋಗ್ತಾರೋ, ಇವಾಗ ರಾಜಸ್ಥಾನಲ್ಲಿ ನೋಡಿ, ಛತ್ತೀಸ್ಗಢಲ್ಲಿ ನೋಡಿ, ಮಧ್ಯಪ್ರದೇಶಲ್ಲಿ ನೋಡಿ, ಅಲ್ಲಿನ ರಿಸಲ್ಟ್ಸ್ ನೋಡಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಆ ಫೈಟಿಂಗ್ ಸ್ಪಿರಿಟ್ ತೆಲಂಗಾಣದಲ್ಲಿ ಬಿಜೆಪಿ ತೋರಿಸಲಿಲ್ಲ. ಒಂದು ವಿಕ್ಕಿ ಅವರ ಒಂದು ಸ್ಪಿರಿಟ್ ಅಲ್ಲಿ ಏನು ವ್ಯತ್ಯಾಸ ಇಲ್ಲ. ಏನು ಸಂಜಯ್ ಇವ್ರನ್ನ ಬದಲಾವಣೆ ಮಾಡಿದಂಥ ಒಂದು ಏನು ನಿರ್ಧಾರ ಇದೆ, ಅದು ಬಹುಶಃ ನಮಗೆ ಸ್ವಲ್ಪ ಕಾಸ್ಟ್ಲಿ ಆಯ್ತೇನೋ. ಅದು ಬಿಟ್ಟರೆ ಸ್ಪಿರಿಟ್ ಅಲ್ಲಿ ಯಾವುದೋ ಬಿಜೆಪಿ ಅರ್ಧ ಸೀಟ್ ಬಿಡೋದಿಲ್ಲ. ಸ್ಪಿರಿಟ್ ಅಂತಲ್ಲ, ಅದು ಬಂಡಿ ಸಂಜಯ್ ಇದು ಏನಂದ್ರೆ ಒಂದು ನರೇಟಿವ್ ಅನ್ನ ಬಿಲ್ಡಪ್ ಆಗಿದೆ. ಆ ನರೇಟಿವ್ ಏನಂದ್ರೆ ಹರಿಪ್ರಸಾದ್ ಅವ್ರು ಏನೆಲ್ಲ ಭಾಷಣಗಳನ್ನ ಮಾಡ್ತಾ ಇದ್ರು, ಅದು ಕವಿತಾ ಅವ್ರು ಕೂರ್ತಿರ್ಬೋದು, ಅವ್ರಿಗೆ ಸೆಲ್ ಒಳಗಡೆ ಆಗ್ತೀನಿ ಅಂತಕ್ಕಂಥದ್ದು ಹೇಳ್ಬೋದು, ಇವೆಲ್ಲ ಇದು ಜನಗಳಿಗೆ ತುಂಬ ಭಾಳ ಮ್ಯಾಸಿವ್ ಆಗಿ ಅಪೀಲ್ ಆಗಿಬಿಟ್ಟಿತ್ತು. ಅವ್ರಿಗೆ ಏನಾಗ್ಬಿಡ್ತು ಅಂದರೆ ಏನೋ ಒಂದು ಸ್ಮಾಲ್ ನೆಕ್ಸಸ್ ಆಗಿಬಿಟ್ಟಿದೆ ಅಂತ ಭಾವಿಸ್ಬಿಟ್ಟು ಗೊತ್ತಾಯ್ತಾರೆ. ವಿಸಿಟ್ ರಿಪಿಟೇಷನ್ ಪಾರ್ಟಿಯಿಂದ ಆಗಿದೆ ಹೊರತು ಸ್ಪಿರಿಟಲ್ಲಿ ಎಂದು ಬಿಜೆಪಿ ಯಾವತ್ತೂ ಕೂಡ ಯಾವುದೇ ಪಂಚಾಯತಿ ಚುನಾವಣೆಯಿಂದ ಹಿಡಿದು ರಾಷ್ಟ್ರಪತಿ ಚುನಾವಣೆಯನ್ನು ಈಗ ತಗೊಳ್ತಾರೆ. ಅರ್ಧ ಸೀಟ್ ಗೆಲ್ಲದಿದ್ರು ಕೂಡ ನೀವು ಅಷ್ಟೇ ಯಾವ ರಾಷ್ಟ್ರಪತಿ ಚುನಾವಣೆ ಅದು ಅವರು ಇದು. ಅನಿಲ್ ಅವ್ರ ಜೊತೆ ಮಾತಾಡ್ತೀನಿ ನಾನು, ಇದ್ರ ಬಗ್ಗೆ ಚರ್ಚೆ ನಾವು ಮುಂದುವರ್ಸೋಣ ಚಿಕ್ಕ ಬ್ರೇಕ್ ನಂತರ. ಈಗಾಗಲೇ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ, ದೆಹಲಿಯಲ್ಲಿರುವಂತಹ ಕೇಂದ್ರ ಕಚೇರಿಯಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆಗಮಿಸಿದ್ದಾರೆ. ಆಭಾರ್ ಅನ್ನೋದರ ಮೂಲಕವಾಗಿ ನಾವು ನಿಮಗೆಲ್ಲರಿಗೂ ಆಭಾರಿಗಳಾಗಿದ್ದೀವಿ ಅನ್ನುವಂಥದ್ದನ್ನ ತನ್ನ ಪೋಸ್ಟರ್ ಮೂಲಕವಾಗಿ ಬಿಜೆಪಿ ಸಂದೇಶವನ್ನ ರವಾನೆ ಮಾಡಿದೆ. भारतीय जनता पार्टी के राष्ट्रीय अध्यक्ष आदरणीय जगत प्रकाश नड्डा जी से मैं नम्र निवेदन करता हूं कि वे आदरणीय प्रधानमंत्री जी का हम सब की ओर से पुष्पमाला पहनाकर स्वागत करेंगे. आदरणीय रक्षा मंत्री जी और आदरणीय गृह मंत्री जी माननीय प्रधानमंत्री जी का पुष्पमाला पहनकर स्वागत करेंगे.
आदरणीय राष्ट्रीय अध्यक्ष जी से नम्र निवेदन करता हूं कि वो अपना स्वागत पर भाषण यहाँ करें। आदरणीय नड्डा जी। सभी बोलेंगे भारत माता की, भारत माता की। ಪ್ರಧಾನಿ ಮೋದಿಯವರು ಭಾಷಣವನ್ನು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಮಾಡ್ತಾರೆ, ಆವಾಗ ಅದನ್ನು ನೇರ ಪ್ರಸಾರದಲ್ಲಿ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಇಲ್ಲಿ ಬಹಳ ಮುಖ್ಯವಾಗಿ ಅನಿಲ್ ಅವರೇ, ಒಂದು ವಿಚಾರವನ್ನು ಆಗಲೇ ಪ್ರಸ್ತಾಪ ಮಾಡಿದ್ವಿ. ಕರ್ನಾಟಕದಿಂದ ಬಿಜೆಪಿ ಒಂದಿಷ್ಟು ಪಾಠವನ್ನು ಕಲಿತಂತೆ ಈ ಚುನಾವಣೆಯ ಮಟ್ಟಿಗೆ ಅವರ ಸ್ಟ್ರಾಟಜಿಯನ್ನು ಗಮನಿಸಿದಾಗ ಅನ್ನಿಸ್ತಾ ಇದೆ. ಆದರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ನೀವು ಆಂತರಿಕ ಕಚ್ಚಾಟವನ್ನು ಬಿಟ್ಟು ಒಗ್ಗೂಡೋದ್ರ ಮೂಲಕವಾಗಿ ನೀವು ಗೆಲುವನ್ನು ದಾಖಲಿಸ್ಕೊಡ್ರಿ. ಆದರೆ ಅದು ನಿಮ್ಮಲ್ಲೇ ಪ್ರಯೋಗ ಆಗಲಿಲ್ಲ ಅಂತ. ಮೇಲ್ನೋಟಕ್ಕೆ ನಿಜ, ಅದು ಒಪ್ಕೊಳ್ಳೋಣ, ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಆಮೇಲೆ ನನಗನ್ಸುತ್ತೇನೋ ಅಂತಂದರೆ ರೈಟ್ ಟೈಮ್ ರೈಟ್ ಡಿಸಿಷನ್ಸ್ ನಾವು ತೊಗೊಳ್ಬೇಕು. ವಿ ಶುಡ್ ನಾಟ್ ಟೇಕ್ ಟು ಮಚ್ ಆಫ್ ಟೈಮ್. ಕೆಲವೊಂದು ಡಿಸಿಷನ್ಸ್ಗಳು ಕಾಂಗ್ರೆಸ್ನಲ್ಲಿ ತುಂಬ ತಡವಾಗಿ ತಗೊಳ್ಳುವಂಥ ಪದ್ಧತಿ ಮೊದಲಿಂದ ಬೆಳ್ಕೊಂಬಂದಿದೆ. ಅದನ್ನು ಆದಷ್ಟು ನಾವು ಕ್ವಿಕ್ಕಾಗಿ ಡಿಸಿಷನ್ ತಗೊಳ್ಳೋದನ್ನು ಹ್ಯಾಬಿಟ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಈ ಗ್ರೀಟ್ ಮಾಡ್ತಿರುವಂಥ ಒಂದು ಇದು ನೋಡಿ ಅವ್ರದ್ದು ಹೆಂಗಿದೆ, ದ ಪ್ರೆಸೆಂಟೇಷನ್ ಆಫ್ ಇಸ್ ಪಾರ್ಟಿ ಲೀಡರ್ಸ್ ಟು ದ ಪಬ್ಲಿಕ್, ದ ವೋಟರ್ಸ್. ಒಂದು ಗೆಲ್ಲಿಸುವಲ್ಲಿ ಅವರ್ ರೆಪ್ರೆಸೆಂಟೇಷನ್ ಹ್ಯಾಸ್ ಟು ಬಿ ದೇರ್ ಟು ದ ಪಬ್ಲಿಕ್. ಒಂದು. ಎರಡನೇದು, ವಿ ನೀಡ್ ಗೋ ಗೆಟರ್ಸ್. ಈಗ ರೇವಂತ್ ರೆಡ್ಡಿ ಈಸ್ ಅ ಗೋ ಗೆಟರ್, ಡಿ ಕೆ ಶಿವಕುಮಾರ್ ಗೋ ಗೆಟರ್. ಯು ಶುಡ್ ನಾಟ್, ಇದು ಯುದ್ಧದ ಟೈಮ್ನಲ್ಲಿ ಶಸ್ತ್ರ ಪ್ರಯೋಗ ಮಾಡಬೇಕಾದ್ರೆ ನಾನು ನೋಡ್ತೀನಿ ಮಾಡ್ತೀನಿ. ಕಮಲ್ನಾಥ್ ಅವರು ಗೋ ಗೆಟರ್ ಆಗಿರಲಿಲ್ಲ ಅಂತ ಅನ್ಸುತ್ತಲ್ಲ. ಈಗ ವಿ ಫೀಲ್ ದ್ಯಾಟ್. ಈಗ ನನಗೆ ಅನಿಸ್ತಾ ಇದೆ ಅದು. ಸಚಿನ್ ಪೈಲಟ್ ಗೋ ಗೆಟರ್ ಅಲ್ಲ. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್. ಹೌದು, ಗೆಹ್ಲೋಟ್ ಗೋ ಗೆಟರ್ ಅಲ್ಲ. ಅಲ್ಲ, ಸಿ ಯು ಅಕ್ನಾಲೆಡ್ಜ್ ಇಟ್. yes I'll tell you. yes I'll tell you. There are two reasons. Reason number one, ತಮ್ಮ ಮಾಧ್ಯಮಗಳಲ್ಲೇ ತೋರಿಸಿದಿರಿ, ದಿಗ್ವಿಜಯ್ ಸಿಂಗ್ ಅವ್ರ ಮಗ ಬಂದರೆ ಶರ್ಟ್ ಕಿತ್ತಿ ಹೊಡೀರಿ ಅಂತ ಕಮಲ್ನಾಥ್ ಅವ್ರು ಹೇಳಿರುವಂಥದ್ದು. ಸಿ ಈ ಥರದ ಸಂದೇಶಗಳನ್ನ ನೀವು ಹೊರಗಡೆ ಹರಿಬಿಟ್ಟಾಗ ಏನು ಸಂದೇಶ ಕಳಿಸ್ತೀರಿ ನೀವು ಕಾರ್ಯಕರ್ತರಿಗೆ? ಅಲ್ಲ, ವೈ ಯುವರ್ ರ್ಯಾಂಕ್ ಅಂಡ್ ಫೈಲ್ ಯುವರ್ ಒಂದು ಸೆಕೆಂಡ್, ಅದೇ ಥರ ಕರ್ಟೈಲ್ ಮಾಡ್ಲಿಕ್ಕೆ ಒಂದು ನಿಮಿಷ ಅದನ್ನೇ ಅಲ್ಲಿಗೆ ಬರ್ತಾ ಇದ್ದೀನಿ. ಎರಡನೇದು, ದಟ್ ಈಸ್ ವೇರ್ ಐ ಟೋಲ್ಡ್ ರೈಟ್ ಟೈಮ್ ರೈಟ್ ಡಿಸಿಷನ್. ಒಂದು ನಿಮಿಷ ಸರ್, ಇಟ್ ಇಸ್ ನಾಟ್ ಅ ವೀಕ್ ಇಟ್ ಈಸ್ ನಾಟ್, ಅಲ್ಲಲ್ಲ, ನಮ್ಮ ಪಾರ್ಟಿಯಲ್ಲಿ ಇಟ್ ಈಸ್ ನಾಟ್ ಅಬೌಟ್ ದ ವೀಕ್ ಹೈ ಕಮಾಂಡ್, ಇಟ್ ಈಸ್ ಗಿವಿಂಗ್ ದ ರೆಸ್ಪೆಕ್ಟ್ ಟು ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್. ಹೇಗೆ ಅನಿಲ್, ಹೌ ಇಟ್ ಫಾರ್ ನೀವು ಒಂದು ನಿಮಿಷ, ರಾಜಸ್ಥಾನ್ ಸಚಿನ್ ಪೈಲಟ್ ಗೆಹ್ಲೋಟ್ ಮಾತಾಡೋದಕ್ಕೆ ಬಿಡಿ ನೀವು. ನಾನು ಹೇಳ್ತಿರೋದು, ಪಾಠಗಳನ್ನ ಕಲಿಬೇಕು ಅಂತ ನಾವು ಓಪನ್ ಮೈಂಡ್ ಸೆಟ್ ಇದ್ದಾಗ ಕಲಿಯೋದ್ರಲ್ಲಿ ತಪ್ಪಿಲ್ಲ. ಒಂದು. ಮೂರನೇದು, ಅಲ್ಲ, ಇನ್ನೊಂದು, ಇಂಟರ್ನಲ್ ಇಶ್ಯೂ. ಬಟ್ ಮೋರ್ ಓವರ್ ಇಟ್ ವಾಸ್ ಅ ಗುಡ್ ಕಾಂಬಿನೇಷನ್ ಸಚಿನ್ ಪೈಲಟ್ ವರ್ಸಸ್ ಅಶೋಕ್ ಗೆಹ್ಲೋಟ್. ಬಟ್ ಓನ್ಲಿ ಒಂದೇ ಒಂದು ಪ್ರಾಬ್ಲಮ್ ಆಗಿದ್ದು ಅಲ್ಲಿ ಏನು ಅಂತಂದ್ರೆ, ನಮ್ಮ ಮೇಲ್ನೋಟಕ್ಕೆ ಕಂಡು ಬಂದಿದ್ದಂತ ಆಂಟಿ ಇಂಕಂಬೆನ್ಸಿ ನಮಗಲ್ಲಿ ಸರಿಯಾದಂಥ ಸಾಥ್ ಕೊಡಲಿಲ್ಲ. ಅಲ್ಲಿ ಪ್ರೋ ಇಂಕಂಬೆನ್ಸಿ ಇರಲಿಲ್ಲ. ಯಾಕೆ ಅಂತ ಕೇಳಿ, ನೀವು ಬೇಕಾದ್ರೆ ಕಳೆದ 30 ವರ್ಷದ ಇತಿಹಾಸ ತೆಗೆದು ನೋಡಿ, ಕಾಂಗ್ರೆಸ್ಸಿಗೆ ಯಾವಾಗ ಅಧಿಕಾರ ಬಂದಿದೆ ಅವಾಗ ಯಾವಾಗಲೂ ನಮಗೆ ಫ್ರ್ಯಾಕ್ಚರ್ ಮ್ಯಾಂಡೇಟ್ ಇಲ್ಲ ಮೈನರ್ ಮ್ಯಾಂಡೇಟೇ ಕೊಡ್ತಾ ಇದ್ರು ಜನ. ಯಾವಾಗ ಭಾರತೀಯ ಜನತಾ ಪಾರ್ಟಿಗೆ ಅಲ್ಲಿ ಮ್ಯಾಂಡೇಟ್ ಕೊಟ್ಟಿದ್ದಾರೋ, ಮ್ಯಾಂಡೇಟ್ 101 ಇದ್ರೆ 115, 120, 125, 130 ತನಕ ಕೊಟ್ಟಿದ್ದಾರೆ. ಎಲ್ಲಿ? ಭಾರತೀಯ ಜನತಾ ಪಾರ್ಟಿಗೆ ರಾಜಸ್ಥಾನದಲ್ಲಿ. ಬಟ್ ನಮಗೆ ಅದೃಷ್ಟ ಇಲ್ಲ. ಬಟ್ ಇಟ್ ವಾಸ್ ಅ ಗುಡ್ ಕಾಂಬಿನೇಷನ್ ದಿಸ್ ಟೈಮ್. ಬಟ್ ಸಕ್ಸಸ್ ಆಗಲಿಲ್ಲ ಬಿಕಾಸ್ ಆಫ್ ಆ್ಯಂಟಿ ಇಂಕಂಬೆನ್ಸಿ. ತೆಲಂಗಾಣದಲ್ಲಿ ವಿ ವೇರ್ ಗೋ ಗೆಟರ್ಸ್ ಬಿಕಾಸ್ ಒಂದು, ಆವಾಗಿಂದ ತಾವು ಕೊಡುಗೆ ಅಂತ ಹೇಳ್ತಾ ಇದ್ರಿ. ನಾವು ಕೊಟ್ಟಿರುವಂಥ ಆಶ್ವಾಸನೆಗಳು, ನಾವು ಕೊಟ್ಟಿರುವಂಥ ಕೊಡುಗೆಗಳು. ಸಿ ಒನ್ ಥಿಂಗನ್ನು ನಾವೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಮಧ್ಯಪ್ರದೇಶದೊಳಗೆ ಒಳಗಿದ್ದಂಥ ಛತ್ತೀಸ್ಗಢನ ಆವತ್ತಿನ ದಿವಸದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅದನ್ನು ಬೇರ್ಪಡಿಸಿ ಇನ್ನೊಂದು ರಾಜ್ಯವಾಗಿ ಮಾಡಿದ್ರು. ಆವಾಗ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ಸು ಬಂತು, BJPನೂ ಬಂತು. ಅದೇ ರೀತಿ ತೆಲಂಗಾಣದಲ್ಲಿ 10 ವರ್ಷ ಆದರೂ ಸಹ ನಮಗೆ ಅಧಿಕಾರ ಕೊಟ್ಟಿರಲಿಲ್ಲ. ಆವತ್ತಿನ ದಿವಸದಲ್ಲಿ ಎಲ್ಲ ದೇಶದಲ್ಲಿ ಎಲ್ಲ ಪರಿಣಿತರು ಹೇಳಿದ್ರು, ನೀವು ತಪ್ಪು ಮಾಡ್ತಾ ಇದ್ದೀರಿ ಡಿಸಿಷನ್ ತೊಗೊಂಡು ತೆಲಂಗಾಣ. ಮತ್ತು ಆವತ್ತಿನ ದಿವಸ ಸೋನಿಯಾ ಗಾಂಧಿಗಾಗಿರ್ಬೋದು, ಇಲ್ಲ ಅಂತಂದರೆ ಕಾಂಗ್ರೆಸ್ ಪಾರ್ಟಿಗಳಿಗಾಗಿರ್ಬೋದು, ರಾಜಕಾರಣದಕ್ಕಿಂತ ದೊಡ್ಡ ಒಂದು ಕಷ್ಟದ ಸಂಗತಿ ಏನಿತ್ತು ಅಂದರೆ ಉಸಿರುಗಟ್ಟದಂಥ ವಾತಾವರಣ ತೆಲಂಗಾಣ ಜನ ಅನುಭವಿಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಆವತ್ತಿನ ದಿವಸ ತೆಲಂಗಾಣ ಅವ್ರಿಗೆ ಮಾಡಿಕೊಡ್ಬೇಕು. ಯಾವತ್ತಾಗಿದ್ದು ನಿಜಾಮ್ರ ಕಾಲದಲ್ಲಿ ಆಗಿರುವಂಥ ಒಂದು ಎಂಗೇಜ್ಮೆಂಟ್ ಒಂದೇ ಒಂದು ಕಾರಣದಿಂದ ಅವತ್ತು ನಾವು ತೆಲಂಗಾಣ ಅವ್ರಿಗೆ ಮಾಡಿಕೊಟ್ವಿ. ಈ ಒಂದು ನಾವು ತೆಲಂಗಾಣ ಮಾಡಿಕೊಟ್ರು ಸಹ 10 ವರ್ಷ ನಾವು ಅಪೋಸಿಷನ್ ಲೀಡರಾಗಿ ಅನುಭವಿಸುವಂಥ ಪರಿಸ್ಥಿತಿ ಬಂತು. ವಿ ವೇರ್ ನೆವರ್ ರೂಲಿಂಗ್. ಸೊ ಟೈಮಿಗೆ ಚೇಂಜ್ ಆಗ್ತಾ ಹೋಗ್ತದೆ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ನನಗನ್ಸಿದ ಮಟ್ಟಿಗೆ
ಕಾಂಬಿನೇಷನ್ ಆಫ್ ಸೀನಿಯರ್ ಲೀಡರ್ಸ್ ಆ್ಯಂಡ್ ಜೂನಿಯರ್ ಲೀಡರ್ಸ್. ಫಾರ್ ಎಕ್ಸಾಂಪಲ್ ಈಗ ಗೌತಮ್ ರೆಡ್ಡಿ ವರ್ಸತ್ ರೇವಂತ್ ರೆಡ್ಡಿ ಇರ್ಬೋದು. ಅಲ್ಲ, ಒಂದು ನಿಮಿಷ, ಒಂದು ಸಣ್ಣ ಪ್ರಶ್ನೆ. ಸಪೋಸ್ TDP ನಿಂತಿದ್ರೆ, ಈಗೇನಾದ್ರೆ TDP ನಿಲ್ಲಲಿಲ್ಲ, ಹೌದು, ಒಂದು ವೇಳೆ TDP ನಿಂತಿದ್ರೆ ಇದೇ ಸೇಮ್ ಸಿನಾರೋ ಬರ್ತಿತ್ತ? ಯಾವುದು? ತೆಲಂಗಾಣ ಒಳಗಡೆ ಇವತ್ತು TDP ನಿಂತಿಲ್ಲ, TDP ಅವ್ರು ಕಂಟೆಸ್ಟ್ ಮಾಡಿಬಿಟ್ಟಿದ್ರು ಅಂದ್ಕೊಳ್ಳಿ. ಲಾಸ್ಟ್ ಟೈಮ್ ನಾವು TDP ಜೊತೆ ಅಲೈನ್ಸ್ಗೆ ಹೋಗಿದ್ವಿ. ಅದಕ್ಕೆ ನೀವು ಸೋತಿದ್ರಿ. ಅಲ್ಲ, ಆಸ್ ಅ ಸ್ಪೋಕ್ಸ್ ಪರ್ಸನ್ ನಾನು ಅವ್ರಿಗೆ ಡೈರೆಕ್ಟ್ ಹೇಳಕ್ಕಾಗಲ್ಲ. ಜಸ್ಟ್ ಮಾತಾಡ್ತೀನಿ, ವಿಕ್ಕಿ ಅವರು ಜಸ್ಟ್ ಮಾತಾಡ್ತೀನಿ. BS ಅರುಣ್ ಅವರು ಕೂಡ ಜಾಯ್ನ್ ಇದ್ದಾರೆ. ಅರುಣ್ ಅವರೇ, ತಮ್ಮ ಪ್ರಕಾರ ಇಲ್ಲಿ ಈ ಬಾರಿಯ ಚುನಾವಣೆಯ ವಿಚಾರದಲ್ಲಿ ಒಂದು ವಿಷಯವನ್ನು ನಾವು ಇಲ್ಲಿ ಪ್ರಸ್ತಾಪಿಸಿ ಮಾತಾಡ್ತಾ ಇದ್ವಿ. BJP ಕರ್ನಾಟಕದಿಂದ ಒಂದಿಷ್ಟು ಪಾಠವನ್ನು ಕಲಿತ್ಕೊಂಡು ಹೋಯಿತು, ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡಿದೆ. ಆದರೆ ಕಾಂಗ್ರೆಸ್ ತನ್ನ ಆಂತರಿಕ ಕಚ್ಚಾಟದಿಂದ ಇಲ್ಲಿ ಸೋತಿರುವಂಥದ್ದು ಕೂಡ ಬಹಳ ಮುಖ್ಯವಾಗಿ 3 ರಾಜ್ಯಗಳನ್ನು ಗಮನಿಸಿದಾಗ ನಮಗೆ ಗೋಚರಿಸ್ತಾ ಇರುವಂಥದ್ದು. ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಹೌದು ಹರಿಪ್ರಕಾಶ್, ಆಲ್ದೋ ನಮ್ಮಲ್ಲಿ ಈಗ 3 ರಾಜ್ಯಗಳಲ್ಲಿ ಇರುವ ಇಶ್ಯೂಸ್ ಅಥವಾ ಇರುವ ಪ್ರಾಬ್ಲಮ್ಸ್ ಬೇರೆ ಬೇರೆ ಆಗಿರುತ್ತೆ. ಆದರೂ ಕೂಡ ಕಾಂಗ್ರೆಸ್ಗೆ ಇದೊಂದು ಒಳ್ಳೆಯ ಒಂದು ಅವಕಾಶ ಇತ್ತು. 4 ದೊಡ್ಡ ರಾಜ್ಯಗಳಲ್ಲಿ ಚುನಾವಣೆ, ಹೌದು, ಹಾಗೂ ಅಲ್ಲಿಯ ಒಂದು ಪ್ರದೇಶದ ಏನೇನು ಡಿಮಾಂಡ್ಸ್ ಇದೆ ಅದಕ್ಕೆ ಪೂರಕವಾಗಿ ತನ್ನ ಒಂದು ತನ್ನ ಒಂದು ನೀತಿಯನ್ನ, ತನ್ನ ಒಂದು ಕ್ಯಾಂಪೇನ್ ಅನ್ನ ಅಥವಾ ತನ್ನ ಒಂದು ಎಲೆಕ್ಟ್ರಲ್ ಸ್ಟ್ರಾಟಜಿನ ಬಳಸ್ಕೊಳ್ಳೋದು. ಆದ್ರೆ ಅದು ಬಹುಶಃ ಮತ್ತೆ ಲೀಡರ್ಸ್ ಕೂಡ ನೀವು ಯಂಗರ್ ಲೀಡರ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ಅಂತ BJP ನಮ್ಗೆ ಬಾರ್ ಚುನಾವಣೆಯಲ್ಲಿ ತೋರಿಸ್ಕೊಟ್ಟಿದೆ. ಅನೇಕ ಬಾರಿ ಯಂಗರ್ ಜನರೇಷನ್ ನಲ್ಲಿ ಯಾರಿದ್ದಾರೆ ಅವರನ್ನ ಮುಂದಕ್ಕೆ ತಂದು ಮುಂಚೂಣಿಯಲ್ಲಿ ಇಟ್ಟು ಚುನಾವಣೆಯಿಂದ ಎದುರಿಸಿದ್ದಾರೆ. ಹಾಗೇನೆ ಕಾಂಗ್ರೆಸ್ ಅದನ್ನ ಬಹುಶಃ ಮಾಡ್ಬೇಕಿತ್ತೋ ಏನೋ ಅಂತ ಈಗ ಅನಿಸ್ತಾ ಇದೆ. ಯಾಕಂದ್ರೆ 77 ವರ್ಷ ವಯಸ್ಸಿನ ಕಮಲ್ನಾಥ್ ಅವರಿಂದ ಇದೊಂದು ಏನು ಟಾಸ್ಕ್ ಅವ್ರಿಗೆ ಕೊಟ್ಟಿದ್ರು ಅದು ಸಾಧ್ಯವಾಗಿಲ್ಲ. ಹಾಗೇನೆ ಅವ್ರ ಜೊತೆಗೆ ದಿಗ್ವಿಜಯ್ ಸಿಂಗ್ ಕೂಡ ಇದ್ರು, ಅವರು ಆಲ್ಮೋಸ್ಟ್ ಸೇಮ್ ವಯಸ್ಸಿನವರು, ಅವರಿಗೂ ಕೂಡ ಇದು ಸಾಧ್ಯವಾಗಿಲ್ಲ. ಸೊ ಇಲ್ಲಿ ಒಂದು ಬಹುಶಃ ನಾಯಕತ್ವದ ಕೊರತೆ ಇದೆಯಾ? ಮತ್ತೆ ಕಾಂಗ್ರೆಸ್ ಅಲ್ಲಿ ಹಿರಿತನಕ್ಕೆ ಆದ್ಯತೆ ಕೊಡದಿದ್ರೆ ಅದು ಪಕ್ಷವಾಗಿ ಹೇಗೆ ಇದಾಗುತ್ತೆ ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ಅವರ ಫಸ್ಟ್ ಪ್ರಯಾರಿಟಿ ಏನಿರುತ್ತೆ ಅಂದ್ರೆ ಹಿರಿತನಕ್ಕೆ ಆದ್ಯತೆ ಅನ್ನೋದನ್ನ ಹೇಳ್ತಾ ಇರ್ತಾರೆ. ಕಾಂಬಿನೇಷನ್ ಆಫ್ ಟು, ಇಟ್ಸ್ ಅ ಕಾಂಬಿನೇಷನ್ ಆಫ್ ಟು. ಕಾಂಗ್ರೆಸ್ಸಿನ ಕುಟುಂಬ ರಾಜಕಾರಣ ಇದೆಯಲ್ಲ, ಅದಕ್ಕೆ ತುಂಬಾ ಪ್ರೈಸ್ ಕೊಡ್ತಾರೆ. ವಿಜಯೇಂದ್ರ ಮತ್ತೆ ಯಡಿಯೂರಪ್ಪನವ್ರು ಕೊಟ್ಟಂಗೆ, ವಿಜಯೇಂದ್ರ ಮತ್ತೆ ಯಡಿಯೂರಪ್ಪನವ್ರು ಕೊಟ್ಟಂಗೆ, ಈಶ್ವರಪ್ಪ ಮತ್ತೆ ಈಶ್ವರಪ್ಪನ ಮಗನ್ ಕೊಟ್ಟಂಗೆ, ಅರವಿಂದ್ ಬೆಲ್ಲದ್ದು ಮತ್ತೆ ಇವ್ರು ಕೊಟ್ಟಂಗೆ. ಅರುಣ್ ಅವ್ರು ಮಾತಾಡ್ತಾರೆ ಅದ್ರ ಬಗ್ಗೆ ಹೇಳಿ. ನೀವು ಅಸ್ಸಾಂನಲ್ಲಿ ನೋಡಿ, ಹೌದು, ಅಲ್ಲಿ 70 ವರ್ಷಕ್ಕೂ ಮೇಲ್ಪಟ್ಟಂತ ಗೊಗೊಯ್ ಇದ್ರು. ಅವರು ಅಫ್ಕೋರ್ಸ್ 2 ಬಾರಿ ಮುಖ್ಯಮಂತ್ರಿಯಾಗಿ ಎಲೆಕ್ಟ್ ಆದ್ರು. ಆಮೇಲೆ ಪಾರ್ಟಿನ ಮುಂದೆ ನಡೆಸೋದು ಯುವಕರು ತಾನೆ, 70-80 ವರ್ಷ ಆದವ್ರು ಅಲ್ಲ. ಹಾಗಾಗಿ ಅಲ್ಲೇನೆ ಅವರು ಒಂದು ಡಿಸಿಷನ್ ತಗೋಬೇಕಿತ್ತು, ತಗೊಳ್ಳಿಲ್ಲ. ಈಗ ಹೇಮಂತ ಬಿಶ್ವ ಶರ್ಮಾ ಪಾರ್ಟಿ ಬಿಟ್ಟು ಹೋದ್ರು. ಈಗ ಅವರು ಎಂತ ಒಂದು ಡ್ಯಾಮೇಜ್ ಮಾಡ್ತಾ ಇದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಈಗ ಎಲ್ರಿಗೂ ಗೊತ್ತಿದೆ. ಹಾಗೇನೆ ನೀವು ಮಧ್ಯಪ್ರದೇಶ ತಗೊಳ್ಳಿ, ಅಲ್ಲಿ ಒಂದು ಸೆಕೆಂಡ್ ಲೈನ್ ಲೀಡರ್ಶಿಪ್ ಬರೋದಕ್ಕೆ ಅವಕಾಶನೇ ಇಲ್ಲ ಆಯ್ತು. ಇವತ್ತಿಗೂ ಕಳೆದ ಒಂದು 20-30 ವರ್ಷ ತಗೊಂಡ್ರೆ ಅಲ್ಲಿ ಯಾವುದೇ ತರದ ಜ್ಯೋತಿರಾದಿತ್ಯ ಸಿಂಧ್ಯಾ ಒಬ್ಬರನ್ನ ಬಿಟ್ರೆ ಬೇರೆ ಯಾವುದೇ ಸೆಕೆಂಡ್ ರಂಗ್ ಲೀಡರ್ ಬಂದಿಲ್ಲ. ಅಲ್ಲೊಬ್ರು ಅರುಣ್ ಯಾದವ್ ಅಂತ ಬಂದ್ರು, ಅವ್ರನ್ನ UPA ನಲ್ಲಿ ಮಿನಿಸ್ಟರ್ ಕೂಡ ಮಾಡಿದ್ರು. ಆದ್ರೆ ಅವ್ರು ಅಷ್ಟಕ್ಕೆ ಮುಗೀತು ಅವ್ರ ಕತೆ. ಅವ್ರು ಆಮೇಲೆ ಏನಾದ್ರು ಇನ್ನೂ ಗೊತ್ತಿಲ್ಲ. ಹಾಗೇನೆ ಜ್ಯೋತಿರಾದಿತ್ಯ ಸಿಂಧ್ಯಾ ಅವ್ರನ್ನ ಬಹುಶಃ ಲಾಸ್ಟ್ ಟೈಮ್ನೇ ಅವ್ರನ್ನ ಮುಖ್ಯಮಂತ್ರಿ ಆಗಿ ಕಾಂಗ್ರೆಸ್ ಚುನಾಯಿಸ್ಬೇಕಿತ್ತೋ ಏನೋ, ಅದಾಗ್ಲಿಲ್ಲ, ಪಾರ್ಟಿ ಬಿಟ್ಟು ಹೋದ್ರು. ಆಮೇಲೆ ಏನ್ ಡ್ಯಾಮೇಜ್ ಆಯ್ತು ಅದು ಎಲ್ರಿಗೂ ಗೊತ್ತಿದೆ. ಇವತ್ತು BJP ಮತ್ತೆ ಅಧಿಕಾರಕ್ಕೆ ಬಂದಿದೆ ಅಲ್ಲಿ. ಅದು ಎಂತಹ ದೊಡ್ಡ ಜೈಭೇರಿ ಅದು. ಇಂಥ ಒಂದು ಗೋಲ್ಡನ್ ಚಾನ್ಸ್ ಅಂತ ಏನಿರುತ್ತೆ ಅದನ್ನೇ ವಿಜೇಂದ್ರ ಅವ್ರು ನೇಮಕ ಮಾಡಿದ್ವಲ್ಲ ಇವತ್ತು. ಅರುಣ್ ಅವ್ರು ಹೇಳಿರುವಂಥದ್ದು, BJP ಈ ಥರದ್ದು ಅನೇಕ ಪ್ರಯೋಗಗಳನ್ನ ಮಾಡುತ್ತೆ. ಒಂದು ಚುನಾವಣೆಗಳು ಕೂಡ ನಾವು ಫ್ಯಾಮಿಲಿ ಪಾಲಿಟಿಕ್ಸ್ ಸಿಂಪಲ್ ಆಗಿ ಮಾತಾಡಬಾರ್ದು ಹೇಳ್ತೀನಿ. ಪ್ರತಿಯೊಂದು ಚುನಾವಣೆಗಳು ಕೂಡ ಯಾವುದಾದ್ರು ಒಂದು ಥೀಮ್ ಇಟ್ಕೊಂಡು ನಾವು ಚುನಾವಣೆ ಮಾಡ್ತೀವಿ. ಈ 5 ರಾಜ್ಯ ಚುನಾವಣೆಗಳು ನಿನ್ನೆನೂ ನಾನು ಹೇಳಿದೆ, ನಾವು ಯಾವುದೇ ಕಾರಣಕ್ಕೂ ಇಂಥದ್ದು ಲೀಡರ್ಶಿಪ್ ಅಂತ ಮಾಡಲಿಲ್ಲ. ನಾವು ನೋಡೋಣ, ಈ ಥರದ್ದು ಒಂದು ಪ್ರಯೋಗ ಮಾಡಿ ನೋಡೋಣ ಅಂತೇಳಿ ಇವತ್ತು ನಾವು ಕರ್ನಾಟಕದಲ್ಲಿ ಸನ್ಮಾನ್ಯ ವಿಜೇಂದ್ರ ಅವ್ರನ್ನ ನಾವು ಒಂದು ಯುವಕರನ್ನ ನಾವು ತಂದಿರ್ತಕ್ಕಂಥದ್ದು ಬಹಳ ದೊಡ್ಡ ಒಂದು ಎಲ್ಲರೂ ಖುಷಿಯಾಗಿದ್ದಾರೆ. ಯತ್ನಾಳ್ ಅವ್ರು ಖುಷಿಯಾಗಿದ್ದಾರೆ. ಅರವಿಂದ್ ಬೆಲ್ಲದ್ ಅವ್ರು ಖುಷಿಯಾಗಿದ್ದಾರೆ. ಮಹೇಶ್ ಅವ್ರು ಖುಷಿಯಾಗಿದ್ದಾರೆ. ವಿಜಯೇಂದ್ರ ಅವರು ಈಶ್ವರಪ್ಪನವ್ರು ಖುಷಿಯಾಗಿದ್ದಾರೆ. ನಮಗೇನು ಬೇಸರ ಅಲ್ಲ, ನೀವೀಗ ಮಾತನಾಡ್ತಾರೆ. ಜೊತೆ ಕೂಡ ಮಾತಾಡ್ತೀನಿ. ಇನ್ನಷ್ಟು ವಿಚಾರಗಳಿದ್ದಾವೆ. ಅರುಣ್ ಅವ್ರ ಜೊತೆ ಮಾತಾಡ್ತೀನಿ, ವಿಕ್ಕಿ ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಚಿಕ್ಕ ಬ್ರೇಕ್ ನಂತರ
ವೀರೇಂದ್ರ ಮತ್ತೊಮ್ಮೆ ಸ್ವಾಗತ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ದಾರೆ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ. भरपूर स्नेह दिखाया है। तेलंगाना में भी बीजेपी के प्रति समर्थन लगातार बढ़ रहा है। ये हम सभी विश्वास मिलता है तो मैं व्यक्तिगत रूप से अनुभव करता हूं कि मेरी जिम्मेदारी और अधिक बढ़ जाती है। आज भी मेरे मन में यही भाव है। मैं अपनी माताओं, बहनों, बेटियों के सामने, मैं अपने युवा साथियों के सामने, मैं अपने किसान भाई बहनों के सामने, मैं अपने गरीब परिवारों के सामने उन्होंने जो निर्णय, जो बढ़ चढ़ करके समर्थन दिया है, इसके लिए मैं उनके सामने नतमस्तक हूं। इस चुनाव में देश को जातियों में बांटने की इस चुनाव में देश को जातियों में बांटने की बहुत कोशिशें हुई, लेकिन मैं लगातार कह रहा था कि मेरे लिए देश में 4 जातियां ही सबसे बड़ी जातियां हैं। और जब मैं इन 4 जातियों की बात करता हूं, हमारी नारी शक्ति, हमारी युवा शक्ति, हमारे किसान और हमारे गरीब परिवार, इन 4 जातियों को सशक्त करने से ही देश सशक्त होने वाला है। आज बड़ी संख्या में हमारे ओबीसी साथी इसी वर्ग से आते हैं। आज बड़ी संख्या में हमारे आदिवासी साथी इसी वर्ग में आते हैं। और इन चुनावों में इन 4 जातियों ने भाजपा की योजनाओं और भाजपा के रोड मैप को लेकर बहुत उत्साह दिखाया है। आज हर गरीब कह रहा है वो खुद जीता है। आज हर वंचित के मन में भावना है कि चुनाव वह खुद जीता है। आज हर किसान यही कहता है, ये चुनाव हर किसान जीता है। आज हर आदिवासी भाई बहन ये सोचकर खुश है कि उसने जिसे वोट दिया वो विजय उसकी अपनी है। आज हर फर्स्ट टाइम वोटर बड़े गर्व के साथ कह रहा है कि मेरा पहला वोट मेरे विजय का कारण बना है। इसी जीत में हर महिला अपनी जीत देख रही है। इसी जीत में बेहतर भविष्य का सपना देखने वाला हर युवा
अपनी जीत देख रहा है। हर वो नागरिक इसे अपनी सफलता समझ रहा है जो 2047 में भारत को एक विकसित राष्ट्र देखना चाहता है। साथियों, मैं आज विशेष रूप से देश की नारी शक्ति का अभिनंदन करूंगा। रैलियों में मैं अक्सर कहता था कि इन चुनावों में नारी शक्ति ये ठान कर निकली है कि भाजपा का परचम लहराएगी। और जब देश की नारी शक्ति किसी का सुरक्षा कवच बन जाए तो कैसी भी ताकत उसे नुकसान नहीं पहुंचा सकती। आज नारी शक्ति वंदन अधिनियम ने देश की माताओं, बहनों, बेटियों के मन में नया विश्वास जगाया है। आज देश की हर महिला में ये भरोसा जगा है कि भाजपा सरकार में उनकी सक्रिय भागीदारी को नई बुलंदी मिलने वाली है। आज हर बहन बेटी को साफ साफ लगता है कि बीजेपी ही नारी गरिमा, नारी सम्मान, नारी सुरक्षा की सबसे बड़ी गारंटी है। उन्होंने देखा है कि बीते 10 वर्षों में भाजपा ने उन तक टॉयलेट, बिजली, गैस, नल से जल, बैंक में खाते, ऐसी बुनियादी सुविधाएं पहुंचाने के लिए कितनी ईमानदारी से काम किया है। आज वो देख रही है कि कैसे बीजेपी घर परिवार में, समाज में उनकी आर्थिक भागीदारी बढ़ाने के लिए उन्हें रोजगार, स्वरोजगार के नए अवसर देने के लिए निरंतर काम कर रही है। नारी शक्ति का विकास बीजेपी के विकास मॉडल का एक महत्वपूर्ण स्तंभ भी है। और इसलिए इन चुनावों में महिलाओं ने, बहनों, बेटियों ने एक प्रकार से भाजपा के विजय की पूरी जिम्मेवारी अपने हाथ में उठा ली थी और भरपूर आशीर्वाद दिया है। मैं आज पूरी विनम्रता से देश की हर बहन बेटी को यही कहूंगा कि आपसे जो वायदा बीजेपी ने किए हैं वो 100% पूरे किए जाएंगे। और ये मोदी की गारंटी है। और मोदी की गारंटी यानी गारंटी पूरा होने की गारंटी। स्पष्ट की है। देश का युवा सिर्फ और सिर्फ विकास चाहता है।
जहां भी सरकारों ने युवाओं के खिलाफ काम किया है, वो सरकारें सत्ता से बाहर हुई है। चाहे राजस्थान हो, छत्तीसगढ़ हो या तेलंगाना हो, ये सारी सरकारें पेपर लीक और भर्ती घोटालों के आरोपों में गिरी हुई थी। परिणाम यह हुआ कि इन तीनों ही राज्यों में सत्ता में बैठे दल अब सरकार से बाहर है। आज देश के युवा में ये भरोसा लगातार बढ़ रहा है कि बीजेपी ही उसकी आकांक्षाएं समझती है, उसके लिए काम करती है। देश का युवा ये जानता है कि बीजेपी की सरकार युवा हितैषी होती है, युवाओं के लिए नए अवसर बनाने वाली होती है। साथियों, आज देश का आदिवासी समाज भी अब खुलकर अपनी बात रख रहा है। ये वो आदिवासी समाज है जो कांग्रेस की नीतियों की वजह से 7 दशक तक पीछे रहा, जिसे अवसर नहीं दिए गए। इनकी जनसंख्या आज 10 करोड़ के आसपास है। हमने गुजरात के चुनाव परिणामों में भी ये देखा है, जिस कांग्रेस ने आदिवासी समाज को कभी पूछा तक नहीं, उस आदिवासी समाज ने कांग्रेस का सफाया कर दिया। यही भावना आज हमने एमपी, छत्तीसगढ़ और राजस्थान में भी देखी है। इन राज्यों की आदिवासी अंचल की सीटों पर कांग्रेस का सुपड़ा साफ हो गया है। आदिवासी समाज आज विकास के लिए आकांक्षी है और उन्हें भरोसा है कि इस आकांक्षा को सिर्फ और सिर्फ भाजपा सरकार ही पूरा कर सकती है। मेरे परिवारजनों, मैं आज हर राज्य के भाजपा कार्यकर्ताओं की भी सराहना करूंगा, भूरी भूरी प्रशंसा करूंगा। भाजपा और कमल के प्रति आपकी निष्ठा, आपका समर्पण अतुलनीय है। डबल इंजन सरकार का मैसेज आपने पूरी ईमानदारी से जन जन तक पहुंचाया। इसी का परिणाम आज हमें मिल रहा है। हमारे राष्ट्रीय अध्यक्ष नड्डा जी जिस प्रकार अपनी नीति रणनीति को अमल में लाए, ये विजय उसका भी परिणाम है। और चुनाव के दरमियान उनके परिवार में एक दुखद घटना घटी, लेकिन उसके बावजूद भी नड्डा जी भारतीय जनता पार्टी के कार्यकर्ता के रूप में दिन रात डटे रहे। साथियों, राजनीति के इतने वर्षों में मैं हमेशा
भविष्यवाणियों से दूर रहा। मैं कभी वादे वादे और बड़ी बड़ी घोषणाएं नहीं करता हूं, इतने साल हो गए, कभी नहीं करता हूं। लेकिन इस बार चुनाव में मैंने अपना ये नियम भी तोड़ा था। मैंने राजस्थान में मावजी महाराज को प्रणाम करते हुए उन्हीं की धरती पर ये भविष्यवाणी की थी कि राजस्थान में कांग्रेस सरकार लौट करके नहीं आएगी। मैं भविष्यवेत्ता नहीं हूं, लेकिन मेरा राजस्थान के लोगों पर भरोसा था, वहां की जनता पर भरोसा था, और आज हम नतीजे देख रहे हैं। मध्य प्रदेश ने भी हमें फिर दिखाया है कि भाजपा के सेवा भाव का कोई विकल्प नहीं है। 2 दशक से वहां भाजपा की सरकार है, और इतने वर्षों के बाद भी भाजपा पर भरोसा लगातार मजबूती हो रहा है। छत्तीसगढ़ के परिवारजनों को तो जब मैं वहां चुनाव सभाओं में गया तो मैं खुद ही पहली सभा में, छत्तीसगढ़ के चुनाव की पहली सभा में मैंने खुद कहा था कि मैं आपसे कुछ मांगने नहीं आया हूं, मैं तो आपको 3 दिसंबर के बाद सरकार बनेगी तो शपथ समारोह में निमंत्रण देने के लिए आया। छत्तीसगढ़ के परिणाम से साफ है कि हर परिजन ने उस बात को स्वीकार किया है। मैं तेलंगाना की जनता और तेलंगाना के भाजपा कार्यकर्ताओं का विशेष आभार व्यक्त करता हूं। हर चुनाव में तेलंगाना में भाजपा का ग्राफ लगातार बढ़ रहा है। मैं तेलंगाना के लोगों को ये विश्वास दिलाता हूं कि बीजेपी आपकी सेवा में कोई कोर कसर बाकी नहीं छोड़ेगी। भारतीय जनता पार्टी तेलंगाना अभिवृद्धि कोसम एल्लापूडू पनी चिंतूने उटुंदी। తెలంగాణతో మాకు చాలా మంచి అనుబంధం ఉంది। मेरे परिवारजनों, इस चुनाव परिणाम की गुंज सिर्फ एमपी, राजस्थान और छत्तीसगढ़ तक सीमित नहीं रहेगी। इन परिणामों की गुंज दूर तक जाएगी। पूरी दुनिया में इन चुनाव परिणामों की गुंज सुनाई देगी। ये चुनाव परिणाम भारत के विकास पर भरोसा, दुनिया के भरोसे को और मजबूती देगा। ये चुनाव परिणाम दुनिया भर के निवेशकों को भी नया विश्वास देगा। भरोसा ये कि आजादी के अमृत काल में विकसित भारत का जो संकल्प हमने लिया है, उसे जनता जनार्दन का लगातार आशीर्वाद मिल रहा है। आज दुनिया देख रही है कि भारत का लोकतंत्र और भारत का वोटर
दोनों कितने परिपक्व हैं, कितने मैच्योर हैं। आज दुनिया देख रही है कि भारत की जनता पूर्ण बहुमत के लिए, स्थिर सरकार के लिए सोच समझ करके वोट कर रही है। साथियों, भाजपा ने सेवा और सुशासन की राजनीति का नया मॉडल देश के सामने प्रस्तुत किया है। हमारी नीति और निर्णयों के मूल में सिर्फ और सिर्फ देश है, देशवासी है, भारत माता की जय, यही हमारा मंत्र है। इसलिए भाजपा सरकारें सिर्फ नीतियां नहीं बनाती, बल्कि हर हकदार, हर लाभार्थी तक वो पहुंचे, ये भी सुनिश्चित करती है। भाजपा परफॉर्मेंस और डिलीवरी की राजनीति देश के सामने हकीकत बन करके लेकर के आई है। भारत का मतदाता जानता है कि स्वार्थ क्या है, जनहित और राष्ट्रहित क्या है। दूध का और पानी का भेद देश जानता है। जैसे तैसे जीतने के लिए हवाई बातें करना और लोभ लालच की घोषणाएं करना, ये मतदाता पसंद नहीं करता। मतदाता को उसका जीवन बेहतर करने के लिए एक स्पष्ट रोडमैप चाहिए, एक विश्वसनीयता चाहिए, एक भरोसा चाहिए। भारत का वोटर ये जानता है कि जब भारत आगे बढ़ता है तो राज्य आगे बढ़ता है, हर परिवार का जीवन बेहतर होता है। इसलिए वो बीजेपी को चुन रहा है, लगातार चुन रहा है। और कुछ लोग तो कह रहे हैं कि आज की इस हैट्रिक ने 24 की हैट्रिक की गारंटी दे दी है। साथियों, आज के जनादेश ने ये भी साबित किया है कि भ्रष्टाचार, तुष्टीकरण और परिवारवाद को लेकर देश के भीतर, देश के हर नागरिक के दिल में जीरो टॉलरेंस बन रही है। आज देश को लगता है कि इन 3 बुराइयों को खत्म करने में अगर कोई प्रभावी है तो वो भाजपा ही है। भाजपा की केंद्र सरकार ने देश में भ्रष्टाचार के विरुद्ध जो अभियान छेड़ रखा है, उसको भारी जन समर्थन मिल रहा है।
ये उन दलों, उन नेताओं को वोटर की साफ साफ चेतावनी है जो भ्रष्टाचारियों के साथ खड़े होने में जरा भी शर्म अनुभव नहीं करते। उन लोगों को देश की जनता ने आज साफ साफ संदेश दे दिया है। और ऐसे लोग जो भांति भांति के तर्कों से भ्रष्टाचारियों को कवच देते हैं, कवर अप करने की कोशिश करते हैं, ऐसे लोग जो भ्रष्टाचार पर कड़ा प्रहार करने वाली जांच एजेंसियों को बदनाम करने में दिन रात जुटे हुए हैं, वे समझ लें ये चुनाव नतीजे भ्रष्टाचार के खिलाफ लड़ाई का भी जन समर्थन है। ये चुनाव नतीजे कांग्रेस और उसके घमंडिया गठबंधन के लिए भी बहुत बड़ा सबक है। सबक यह है कि सिर्फ कुछ परिवारवादियों के मंच पर एक साथ आ जाने से फोटो कितनी अच्छी निकल जाए, देश का भरोसा नहीं जीता जाता। देश की जनता का दिल जीतने के लिए राष्ट्र सेवा का जज्बा होना चाहिए और घमंडिया गठबंधन में रत्ती भर भी वो नजर नहीं आता है। गाली गलौज, निराशा, नेगेटिविटी, ये घमंडिया गठबंधन को मीडिया की हेडलाइन जरूर दे सकती है, लेकिन जनता के दिल में स्थान नहीं दिला सकती। साथियों, आज के ये नतीजे उन ताकतों को भी चेतावनी है जो प्रगति और जन कल्याण की राजनीति के खिलाफ खड़े रहते हैं। जब भी विकास होता है, कांग्रेस और उसके साथी विरोध करते हैं। जब हम वंदे भारत ट्रेन लॉन्च करते हैं तो कांग्रेस और उसके साथी उसकी मजाक उड़ाते हैं। जब हम आयुष्मान भारत लॉन्च करते हैं तो कांग्रेस और उसके साथी इसमें रोड़ा अटकाते हैं। जब हम गरीबों के लिए घर बनाते हैं तब कांग्रेस और उसके साथी रुकावटें डालते हैं। जब हम गरीबों तक नल से जल पहुंचाते हैं तो कांग्रेस और उसके साथी इसमें भ्रष्टाचार का रास्ता बनाने में लग जाते हैं। जब हम ग्रामीण विकास के लिए फंड भेजते हैं तो कांग्रेस और उसके साथी इसे गरीबों को तक पहुंचने में रुकावट डालने की कोशिश करते हैं। ऐसी सभी पार्टियों को आज गरीबों ने चेतावनी दी है, सुधर जाइए, सुधर जाइए, वरना जनता आपको चुन चुन करके साफ कर देगी। आज ऐसी पार्टियों के लिए सबक है कि केंद्र सरकार की गरीब कल्याण की योजनाओं और उनके लिए भेजे जा रहे फंड के बीच में आने की कोशिश मत करो। ये जनता का आदेश है, वरना जो बीच में आएगा उसे जनता हटा देगी।
लोकतंत्र के हित में मेरी कांग्रेस और उसके साथियों को नम्रतापूर्वक सलाह है, कृपा करके ऐसी राजनीति न करें जो देश विरोधी ताकतों को बल दे, जो देश को बांटना चाहते हैं ऐसे लोगों को मजबूती दे, जो देश को कमजोर करने वाले विचारों को गति दे। साथियों, आज भारत की अर्थव्यवस्था का हर पहिया पूरी गति से घूम रहा है। कुछ लोग कह रहे थे कि विश्व में मंदी का असर भारत पर पड़ेगा, लेकिन भारत ने हर आकलन से कहीं बेहतर प्रदर्शन किया। आज भारत दुनिया की सबसे तेजी से विकसित होती आर्थिक ताकत है। आज भारत का आत्मविश्वास, भारत के लोगों का आत्मविश्वास अभूतपूर्व स्तर पर है। आज भारत में, आज देश में रिकॉर्ड जीएसटी कलेक्शन हो रहा है, कृषि उत्पादन के नए रिकॉर्ड बन रहे हैं, भारत के शेयर मार्केट पर भरोसा चरम पर है। आज भारत के निर्यात के नए रिकॉर्ड बन रहे हैं, यूपीआई ट्रांजैक्शन के नए रिकॉर्ड बन रहे हैं, त्योहारों में खरीद के नए रिकॉर्ड बन रहे हैं, गाड़ियों की सेल के नए रिकॉर्ड बन रहे हैं। आज भारत में सीमेंट प्रोडक्शन बढ़ रहा है, कोयला प्रोडक्शन बढ़ा है, आज भारत में स्टील उत्पादन बढ़ा है, बिजली उत्पादन बढ़ा है। दुनिया भर की कंपनियां भारत में मैन्युफैक्चरिंग के लिए आतुर है। हवाई यात्रा करने वालों की संख्या उच्चतम स्तर पर है। होम लोन में भी, उस सेक्टर में भी बहुत अधिक वृद्धि देखी जा रही है। साथियों, आज भारत का फिजिकल इंफ्रास्ट्रक्चर पूरी तरह से ट्रांसफॉर्म हो रहा है। आप देखिए, चारों तरफ एक्सप्रेसवे का, इंडस्ट्रियल कॉरिडोर का जाल बिछ रहा है। भारतीय रेल आज अपने ट्रांसफॉर्मेशन के सबसे बड़े दौर से गुजर रही है। आज देश में नए रेलवे स्टेशन बन रहे हैं, आधुनिक ट्रेनें आ रही हैं। गति नहीं है, संकल्प नए है। और मैं देशवासियों को कहना चाहता हूं, हर देशवासी को कहना चाहता हूं, और मैं मेरे ट्रैक रिकॉर्ड के आधार पर कहना चाहता हूं, बड़ी ईमानदारी से कहना चाहता हूं, बड़ी जिम्मेदारी से कहना चाहता हूं, आपके सपने मेरे देशवासियों, आपके सपने वो मेरा संकल्प है। आपके सपनों को पूरा करने के लिए जो मेरा संकल्प है, वो मेरी साधना भी है, मेरी तपस्या भी है। साथियों, भारत का डिजिटल इंफ्रास्ट्रक्चर दुनिया में श्रेष्ठता की तरफ बढ़ रहा है। भारत आज दुनिया में 5G नेटवर्क के मामले में अग्रणी देश में पहुंच चुका है। आज भारत में गांव-गांव तक ऑप्टिकल फाइबर पहुंच रहा है। आज देश के सोशल इंफ्रास्ट्रक्चर पर भी अभूतपूर्व गति से काम हो रहा है। हर गरीब को मुफ्त राशन वाली योजना अगले 5 साल के लिए बढ़ा दी गई है। भाजपा सरकार में 4 करोड़ गरीब परिवारों के पक्के घर बन चुके हैं। हम हर गरीब परिवार को पक्की छत देने के संकल्प की ओर तेजी से बढ़ रहे हैं। घर घर नल से जल, ये अभियान तेज गति से चल रहा है। आज
ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಜಯೋತ್ಸವದ ಭಾಷಣವನ್ನು ಮಾಡ್ತಾ ಇರುವಂಥದ್ದು. ಧನ್ಯವಾದ ತಮಗಿಬ್ಬರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡಿದ್ದಕ್ಕೆ. ಕ್ಷಮಿಸಿ, ಜಾಸ್ತಿ ಹೊತ್ತು ಮಾತನಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇದು ಈಗಿನ ಡಿಬೇಟ್ ಆಗಿತ್ತು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ನಮಸ್ಕಾರ.